ಭೂಮಿ ಆಕಾಶಗಳನ್ನು ಮಾತ್ರದಿಂದಲೇ ಉಂಟು ಮಾಡಿದಂತ ಮಹಾಶಕ್ತನಾಗಿರುವಂತ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ. ಈ ಒಂದು ಅಮೂಲ್ಯವಾದಂತ ಸಮಯದಲ್ಲಿ ದೇವ, ನಿನ್ನ ಒಂದು ಶ್ರೇಷ್ಠವಾದಂತ ಮಾತುಗಳನ್ನ ನೀನು ಭೂಮಿ ಮೇಲೆ ನಾವು ಬದುಕಿ ನಿನ್ನ ಬಳಿಗೆ ಸೇರಿಕೊಳ್ಳುವುದಕ್ಕೆ ಬರೆಸಿರುವಂತ ಮಾತುಗಳನ್ನ ಕಲಿತುಕೊಳ್ಳುವಂತ ಉದ್ದೇಶದಿಂದ ಸೇರಿ ಬಂದಿದ್ದೇವೆ. ಆ ಮಾತುಗಳನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಆ ಮಾತಿನ ಪ್ರಕಾರ ಜೀವಿಸಿ ಈ ಲೋಕವನ್ನು ಬಿಟ್ಟು ಪರಲೋಕವನ್ನು ಸೇರಿಕೊಳ್ಳಲು ಸಹಾಯ ಮಾಡಿ. ಆ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವಂತ ಈ ಸಮಯದಲ್ಲಿ ದೇವ, ಅವರವರಿಗೆ ಬೇಕಾದಂತ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ ಎಲ್ಲರನ್ನು ಕಾಪಾಡಿ ನಡೆಸಬೇಕೆಂಬುದಾಗಿ ನಿಮ್ಮನ್ನ ಬೇಡಿಕೊಳ್ಳುತ್ತಾ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಂದು ಬೆಳಗಿನ ಶುಭ ವಂದನೆಗಳು. ಪ್ರೀತಿ ದೇವಜನರೇ, ಕಳೆದ ಸಮಯದಲ್ಲಿ ಆಲೋಚನೆ ಮಾಡಿರುವಂತ ಅಂಶವನ್ನ ನಾವು ಮುಂದುವರಿಸಿಕೊಳ್ಳೋಣ. ಅಂಶದ ಹೆಸರು ಏನು ಅಂದ್ರೆ, ತಂದೆಗೋಸ್ಕರ ಒಂಟಿಯಾದ ಕುಮಾರನು ಭಾಗ 2. ಮತ್ತೆ ಹೇಳ್ತೀನಿ, ತಂದೆಗೋಸ್ಕರ ಒಂಟಿಯಾದ ಕುಮಾರನು ಭಾಗ 2 ನಾವು ನೋಡಿಕೊಳ್ಳೋಣ. ಕಳೆದ ಭಾಗದಲ್ಲಿ ಯೇಸು ಕ್ರಿಸ್ತನು ಆತನು ಭೂಲೋಕದಲ್ಲಿ ಬರುವಾಗ ಆತನ ತಂದೆಯ ಮಾತನ್ನ, ತಂದೆಯು ತನ್ನ ಗ್ರಂಥದಲ್ಲಿ ಬರೆದುಕೊಂಡಿರುವಂತ ಮಾತನ್ನ ಜ್ಞಾಪಕ ಪಡಿಸುವಂತ ಮಾತನ್ನ ನಾವು ಓದಿಕೊಂಡಿದ್ದೀವಿ. ಆ ಮಾತನ್ನ ಮತ್ತೆ ಓದಿಕೊಂಡು ಮುಂದೆ ಸಾಗಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನವನ್ನ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನ. ಆಗ ಈಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂಬುದಾಗಿ ಆತನು ಭೂಲೋಕದಲ್ಲಿ ಬರುವಂತ ಸಮಯದಲ್ಲಿ ಆತನು ತಂದೆಯ ಮಾತನ್ನು ಆತನು ಜ್ಞಾಪಕ ಪಡಿಸ್ಕೊಳ್ತಾ ಇದ್ದಾನೆ. ಅಂದ್ರೆ ಆತನು ಭೂಲೋಕದಲ್ಲಿ ಬಂದಿದ್ದಾನ ಅಂತ ಹೇಳಿ ನೋಡುವಾಗ ಬಂದಿದ್ದಾನೆ. ಆತನ ಜೊತೆಯಲ್ಲಿ ಪವಿತ್ರಾತ್ಮನು ಬಂದಿದ್ದೇನ ಅಂತ ನೋಡುವಾಗ ಪವಿತ್ರಾತ್ಮನ ಬರುವಿಕೆ ಹೋಗುವಿಕೆ ಮಾತ್ರವೇ ಇತ್ತು, ಆದ್ರೆ ಶಾಶ್ವತವಾಗಿ ಇಲ್ಲ. ಯಾಕೆಂದ್ರೆ ಯೇಸು ಕ್ರಿಸ್ತನ ಪವಿತ್ರಾತ್ಮನ ಶಾಶ್ವತವಾಗಿ ಭೂಮಿ ಮೇಲೆ ಒಟ್ಟಿಗೆ ಬಂದಿದಾರ ಅಂತಂದ್ರೆ ಅದ್ಯಾವುದೇ ಕಾರಣಕ್ಕೂ ಸುಳ್ಳು. ಯಾಕೆಂದ್ರೆ ಯೋಹಾನ್ ಸುವಾರ್ತೆ 16ನೇದಲ್ಲಿ ಯೇಸು ಕ್ರಿಸ್ತನು ಖಚಿತವಾಗಿ ಹೇಳ್ತಾನೆ, ನಾನು ಹೋಗುವಂತದ್ದು ನಿಮ್ಮ ಒಳ್ಳೇದಕ್ಕೋಸ್ಕರವೇ. ನಾನು ಹೋಗದಲೇ ಇದ್ರೆ ಸತ್ಯದ ಆತ್ಮನು, ಆ ಸಹಾಯಕನು ನಿಮ್ಮ ಬಳಿಗೆ ಬರಲ್ಲ, ನಾನು ಹೋಗಿ ಕಳಿಸಿಕೊಡ್ಬೇಕು ಅಂತ. ಅಂದ್ರೆ ತಂದೆಯಾದಂತ ದೇವರು ಪರಲೋಕದಲ್ಲಿ ಆತನ ಸಿಂಹಾಸನರೂಢನಾಗಿದ್ದಾನೆ. ಪವಿತ್ರಾತ್ಮನ ನೋಡುವಾಗ ಅಲ್ಲೇ ಇದ್ದಾನೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ಬರ್ತಾ ಹೋಗ್ತಾ ಇದ್ದಾನೆ. ಅಂದ್ರೆ ಈ ಮೂವರಲ್ಲಿ ಇಬ್ರು ಅಲ್ಲೇ ಇದ್ರೆ ಯೇಸು ಕ್ರಿಸ್ತನು ಒಬ್ಬಂಟಿಗನಾಗಿ ಈ ಭೂಲೋಕದಲ್ಲಿ ಲೋಕ ಪಾಪ ಪರಿಹಾರಾರ್ಥವಾಗಿ ಆ ಕೆಲಸವನ್ನ ಮಾಡುವಂತ ನಿಮಿತ್ತವಾಗಿ ಒಬ್ಬನೇ ಬಂದಿದ್ದಾನೆ ಎನ್ನುವಂಥದ್ದು ಖಚಿತವಾಗಿ ಅರ್ಥವಾಗುತ್ತೆ. ಆದ್ರೆ ಬಂದ ನಂತರ, ಈ ಭೂಮಿ ಮೇಲೆ ಬಂದ ನಂತರ ಆತನು ಹೇಗಿದ್ದಾನೋ ಎನ್ನುವಂಥದ್ದನ್ನ ನಾವು ನೋಡುವಂತದ್ದಾದ್ರೆ ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 37ನೇ ವಚನವನ್ನು ನೋಡಿದ್ರೆ ಖಚಿತವಾಗಿ ಅರ್ಥವಾಗುತ್ತೆ. ಮತ್ತೆ ಹೇಳ್ತೀನಿ, ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 37ನೇ ವಚನ. ಆತನು ಹಗಲು ದೇವಾಲಯದಲ್ಲಿ ಉಪದೇಶ ಮಾಡುತ್ತಾ ರಾತ್ರಿ ಪಟ್ಟಣದ ಹೊರಗೆ ಹೋಗಿ ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಲ್ಲಿ ಇಳುಕೊಳ್ಳುತ್ತಾ ಇದ್ದನು. ಜನರೆಲ್ಲರೂ ಆತನ ಉಪದೇಶವನ್ನು ಕೇಳಬೇಕೆಂದು ಬೆಳಗ್ಗೆ ಎದ್ದು ದೇವಾಲಯಕ್ಕೆ ನೋಡಿ, ಏನಿದೆ, ಹಗಲು ಆತನು ದೇವಾಲಯದಲ್ಲಿ ಉಪದೇಶ ಮಾಡುತ್ತಾ ರಾತ್ರಿ ಪಟ್ಟಣದ ಹೊರಗೆ ಹೋಗಿ ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಲ್ಲಿ ಇಳುಕೊಳ್ಳುತ್ತಾ ಇದ್ದನು. ಇಲ್ಲಿ ಅದೇ ಮಾತು ಅಲ್ಲಿ ಪ್ರತಿ ಹಗಲು ರಾತ್ರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದೇ ಮಾತು ತೆಲುಗು ಬೈಬಲ್ ಅಲ್ಲಿ ಏನಿದೆ ಒಂದ್ಸರಿ ಓದ್ತೀನಿ, ಜ್ಞಾಪಕ ಮಾಡ್ಕೊಳ್ಳಿ. ఆయన ప్రతిదినము పగటి యందు దేవాలయములో బోధించుచు రాత్రి వేళ ఒకవేళ ಒಲಿವ ಕೊಂಡಕು ವೆಳ್ಳುನು ಕಾಲము ಗಡುಪುಚುಂಡೆನು. ಅಂದ್ರೆ ಪ್ರತಿದಿನವೂ ಎಂಬುದಾಗಿ ಖಚಿತವಾಗಿ ತೆಲುಗು ಬೈಬಲ್ ಅಲ್ಲಿ ಇರುವಂತ ಮಾತು ಗೊತ್ತಾಗುತ್ತೆ. ಅಂದ್ರೆ ಆತನು ಹಗಲು ಸಭಾಮಂದಿರಗಳಲ್ಲಿ ಬೋಧನೆ ಮಾಡ್ತಾ, ಆತನು ದೇವರ ವಾಕ್ಯಗಳನ್ನು ಹೇಳ್ತಾ, ಸ್ವಸ್ಥತೆ ಬೇಕಾದಂತವ್ರಿಗೆ ಸ್ವಸ್ಥತೆಯನ್ನ ಕೊಡ್ತಾ, ದೈವ ಜ್ಞಾನವನ್ನ ಬೋಧನೆ ಮಾಡ್ತಾ, ಆತನೇನೋ ನಾನು ಸುಸ್ತಾಗ್ಬಿಟ್ಟಿದ್ದೀನಿ ಮಾತುಗಳನ್ನ ಹೇಳಿ. ಇವತ್ತು ಸ್ಪಷ್ಟವಾಗಿ ವಿಜ್ಞಾನದ ಮೂಲಕವಾಗಿ ನಮಗೆ ತಿಳಿದಿರುವಂತ ಒಂದು ಸಂಗತಿ ಏನು ಅಂದ್ರೆ, ನಾವು ಮಾತನಾಡುವಂತ ಒಂದು ಮಾತಿಗೂ ಕೂಡ ಬ್ಲಡ್ ಎನ್ನುವಂಥದ್ದು ವ್ಯರ್ಥವಾಗುತ್ತೆ, ಅಂದ್ರೆ ಖರ್ಚಾಗುತ್ತೆ ಎನ್ನುವಂತ ಸಂಗತಿ ಗೊತ್ತಿದೆ. ಯೇಸು ಕ್ರಿಸ್ತನು ಕೂಡ ಆತನು ಮಹಾಜ್ಞಾನವನ್ನ ಬೋಧನೆ ಮಾಡಿದ್ದಾನೆ. ಇವತ್ತು ನಾವ್ ಯಾರಾದ್ರೂ ಮೀಟಿಂಗ್ ಗಳನ್ನ ಏರ್ಪಾಟ್ ಮಾಡಿದ್ರೆ, ಇವತ್ತು ನಾವು ಮೀಟಿಂಗ್ ಅನ್ನ ಏರ್ಪಾಟ್ ಮಾಡಿದೀವಿ ಅಂದ್ರೆ 1 ಅವರ್ ಮಾತಾಡ್ತೀವಿ, ಇಲ್ಲ ಅದಕ್ಕಿಂತ ಹೆಚ್ಚು ಅಂದ್ರೆ 2 ಅವರ್ 3 ಅವರ್ ಮಾತಾಡ್ಬೋದು. ಆದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವು ಬೋಧನೆಗಳನ್ನ ಮಾಡ್ತಾ ಇದೀವ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೂಡ ನಾವು ದೇವರ ವಾಕ್ಯಗಳನ್ನ ಹೇಳ್ತಾ ಇದೀವ ಅಂತ ಅಂದ್ರೆ ಅದು ಎಲ್ಲೋ ಅಪರೂಪ. ಆದ್ರೆ ಯೇಸು ಕ್ರಿಸ್ತನ ಜೀವಿತದಲ್ಲಿ ಯಾವ ರೀತಿಯಾಗಿ ನಡೆದಿದೆ ಅಂದ್ರೆ, ಅದು ಪ್ರತಿದಿನವೂ ಆತನು ಹಗಲತ್ತಿನಲ್ಲೆಲ್ಲವೂ ಕೂಡ ಆತನು ದೇವರ ವಾಕ್ಯಗಳನ್ನ ಹೇಳ್ತಾ, ಆತನು ರಾತ್ರಿ ಹೋಗಿ ಬೆಚ್ಚಗೆ ರಗುತ್ಕೊಂಡು ಆತನು ಮಲಗಿಲ್ಲ. ರಾತ್ರಿ ಏನ್ ಮಾಡ್ತಾ ಇದ್ದಂತೆ,
ಆತನು ಆ ಒಲಿವ ಕೊಂಡಕ್ಕೆ ಹೋಗ್ತಾ ಇದ್ನಂತ, ಅಂದ್ರೆ ಆ ಬೆಟ್ಟಕ್ಕೆ ಹೋಗ್ತಾ ಇದ್ನಂತೆ. ಏನಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದಾನೆ? ಮತ್ತೆ ಓದಿ ಅದನ್ನ. ಆತನು ಹಗಲು ದೇವಾಲಯದಲ್ಲಿ ಉಪದೇಶ ಮಾಡುತ್ತಾ ರಾತ್ರಿ ಪಟ್ಟಣದ ಹೊರಗೆ ಹೋಗಿ ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಲ್ಲಿ ಇಳುಕೊಳ್ಳುತ್ತಾ. ಎಣ್ಣೆ ಮರಗಳ ತೋಪು ಎನ್ನುವ ಗುಡ್ಡದಲ್ಲಿ ಆತನು ರಾತ್ರಿ ವೇಳೆಯಲ್ಲಿ ಏನಕ್ಕೋಸ್ಕರ ಉಳ್ಕೋಬೇಕು? ನಾವಿಲ್ಲಿ ಒಂದೇ ನಮ್ಮ ತಲೆಯಲ್ಲಿರುವಂತ ಆಲೋಚನೆ ಏನು ಅಂದ್ರೆ, ಯೇಸು ಕ್ರಿಸ್ತನಿಗೆ ಸ್ವಸ್ಥತೆಗೋಸ್ಕರ ಬರ್ತಾ ಇದ್ರು, ಅದ್ಭುತಗಳಿಗೋಸ್ಕರ ಬರ್ತಾ ಇದ್ರು. ಅದಕ್ಕೋಸ್ಕರವೇ ಆ ಜನಗಳ ಕಾಟವನ್ನ ತಡೆಯೋದಕ್ಕಾಗ್ದಲೇನೆ ಆತನ ಏನ್ ಮಾಡ್ತಾ ಇದ್ದಾನೆ, ಹೋಗಿ ಆತನು ಗುಡ್ಡಗಳಲ್ಲಿ ಇಳ್ಕೊಳ್ಳುವಂಥದ್ದು, ಬೆಟ್ಟಗಳಲ್ಲಿ ಇಳ್ಕೊಳ್ಳುವಂಥದ್ದು. ಇಲ್ಲ ಯಹೂದ್ಯರ ಭಯದಿಂದ ಆತನು ಉಳ್ಕೊಂಡಿದ್ದಾನೆ ಅಂತ ಹೇಳಿ ನಾವ್ ಈ ರೀತಿಯಾಗಿ ಆಲೋಚನೆ ಮಾಡಿದ್ರೆ ತಪ್ಪು. ಯಾಕೆ ಈ ರೀತಿಯಾಗಿ ಆಲೋಚನೆ ಮಾಡಿದ್ರೆ ತಪ್ಪು ಅಂತ ಅಂದ್ರೆ, ಅದು ಕೂಡ ಒಂದು ಸಮಯದಲ್ಲಿ ನಿಜ, ಆದ್ರೆ ಒಂದು ಸಮಯದಲ್ಲಿ ಅದು ನಿಜವಲ್ಲ. ಹೆಂಗೆ ಅಂತ ಅಂದ್ರೆ, ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನೇ ಆ ಯೆರೂಸಲೇಮ್ ಪಟ್ಟಣದಲ್ಲಿ ಯೆರೂಸಲೇಮ್ ಪಟ್ಟಣವನ್ನಾಗಿರ್ಬೋದು, ಇಲ್ಲ ಅದ್ಭುತಗಳು ನಡೆದಂತ ಸ್ಥಳವನ್ನ ಆತನು ಗದರಿಸಿ ಮಾತನಾಡಿದ್ದಾನೆ. ನಿಮ್ಮಲ್ಲಿ ನಡೆದಂತ ಮಹತ್ ಕಾರ್ಯಗಳು ಸೋದೋಮ್ ಗೋಮರ ಪಟ್ಟಣಗಳಲ್ಲಿ ನಡೆದಿದ್ರೆ ಅವ್ರು ಆಗ್ಲೇ ಗೋಣಿತಟ್ಟನ್ನ ಕಟ್ಟಿಕೊಳ್ತಾ ಇದ್ರು. ಆದ್ರೆ ನೀವು ದೊಡ್ಡ ಅದ್ಭುತಗಳನ್ನ ನಾನು ಮಾಡುವಂತದನ್ನ ನೋಡಿದ್ರು ಕೂಡ ನೀವು ಮಾರ್ಪಟ್ಟಿಲ್ಲ ಅಂತನ. ಅಂದ್ರೆ ಯೇಸು ಕ್ರಿಸ್ತನು ಕೆಲವೊಂದು ಸಮಯಗಳಲ್ಲಿ ಮಾತ್ರವೇ ಆ ಅದ್ಭುತಗಳನ್ನ ಮಾಡಿದ್ದಾನೆ, ಸುವಾರ್ತೆ ಸಾರೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆದ್ರೆ ಅವ್ರು ಸುವಾರ್ತೆ ಸಾರದಂತ ಸಮಯದಲ್ಲಿ ಅವ್ರ ಮನಸ್ಸನ್ನು ಬದಲಾಯಿಸಿಕೊಳ್ಳದೇ ಇರುವಂತದನ್ನ ನೋಡಿದ ಯೇಸು ಕ್ರಿಸ್ತನು ಅದ್ಭುತಗಳನ್ನ ಮಾಡಿಲ್ಲ, ಅವ್ರನ್ನ ಗದರಿಸಿದ್ದಾನೆ. ಅಲ್ಲಿಗೆ ಏನಾಯ್ತು, ಯೇಸು ಕ್ರಿಸ್ತ ಅದ್ಭುತವನ್ನ ಮಾಡದಲ್ಲೇ ಇದ್ರೆ ಮತ್ತೆ ಯಾವ ರೀತಿಯಾಗಿ ಬಂದು ಆತನನ್ನ ಪೀಡಿಸೋದಕ್ಕೆ ಸಾಧ್ಯ? ಅದಾಗಲ್ಲ. ಮತ್ತೆ ಆ ಕಾರಣದಿಂದ ಹೋಗಿ ಆತನು ಸಪ್ರೇಟ್ ಆಗಿ ಉಳ್ಕೊಂಡಿದ್ದಾನ, ಅದು ಅಲ್ಲಿ ಫೇಲ್ಯೂರ್ ಅನ್ನಂಗಾಯ್ತು. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮತ್ತೆ ಯಹೂದ್ಯರ ಭಯಕ್ಕೆ ಒಂದ್ ವೇಳೆ ಹೋಗಿ ಆತನು ಉಳ್ಕೊಂಡಿದ್ದಾನೆ ಅಂತ ಅಂದ್ರೆ, ಯೇಸು ಕ್ರಿಸ್ತನೇ ಆತನ ಹೇಳಿದಾನೆ, ಇಂಥ ಒಂದು ಸಮಯ ಬರುತ್ತೆ, ಆ ಕಾಲ ಬಂದಿದೆ ಅಂತಾನ. ಅಂದ್ರೆ ನಾನು ಯೆರೂಸಲೇಮಿಗೆ ಹೋಗ್ತೀನಿ, ಅಲ್ಲಿ ನಾನು ಯಹೂದ್ಯರ ಕೈಯಲ್ಲಿ ಬಂಧಿಸಲ್ಪಡ್ತೀನಿ, ಮರಣವನ್ನ ಹೊಂದುತ್ತೀನಿ ಅಂತಾನ. ಅಂದ್ರೆ ಆ ಮರಣವನ್ನ ಹೊಂದುವುದಕ್ಕೂ ಕೂಡ ಕಾಲ ಇದೆಯಾ? ಕಾಲ ಇದೆ. ಯೇಸು ಕ್ರಿಸ್ತನು ತನ್ನ 30ನೇ ವಯಸ್ಸಿನಲ್ಲಿ ಆತನು ಸುವಾರ್ತೆಯನ್ನ ಪ್ರಾರಂಭಿಸಿದಾಗ, ಆ 30ನೇ ವಯಸ್ಸಿನಲ್ಲೇ ಶಿಲುಬೆ ಮೇಲೆ ನೇತಾಡ್ಬೇಕಾ? ಇಲ್ಲ. ಇಲ್ಲ 32ರಲ್ಲಿ ನೇತಾಡ್ಬೇಕಾ? ಇಲ್ಲ 33ರಲ್ಲಿ ನೇತಾಡ್ಬೇಕಾ? ಇದ್ಯಾವುದು ಅಲ್ಲ. ಕಂಪ್ಲೀಟ್ ಆಗಿ ಆತನು ಈ ಭೂಮಿ ಮೇಲೆ ದೇವ್ರು ನೇಮಕ ಮಾಡಿರುವಂತ ಕೆಲಸವನ್ನ ನೆರವೇರಿಸದಲೇನೆ ಶಿಲುಬೆ ಮರಣ ಎನ್ನುವಂಥದ್ದು ಬರಂಗಿಲ್ಲ. ಅದು ಗೊತ್ತಿದ್ದು ಯಾಕೆ ಯೇಸು ಕ್ರಿಸ್ತನು ಹೋಗಿ ಸಪರೇಟ್ ಆಗಿ ಉಳ್ಕೊಂಡಿದ್ದಾನೆ? ಇದು ನಮಗ್ ಬರ್ಬೇಕಾಗಿರುವಂತ ಆಲೋಚನೆ. ಆತನು ಎಷ್ಟು ಬೋಧನೆಗಳನ್ನ ಮಾಡ್ಬೇಕೋ, ಏನೇನ್ ಕಾರ್ಯಗಳನ್ನ ಭೂಮಿ ಮೇಲೆ ನಡೆಸಬೇಕೋ, ಆ ಕಾರ್ಯ ನೆರವೇರುವವರೆಗೂನ ಯಹೂದ್ಯರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಯಾರು ಆತನನ್ನು ಮುಟ್ಟುವಂತ ಅವಕಾಶ ಇಲ್ಲ. ದೇವರಿಂದ ಅನುಮತಿ ಬರ್ಬೇಕು. ಈತನ ಕೆಲಸ ಈಗ ಕಂಪ್ಲೀಟ್ ಆಗಿದೆ, ಈತನು ಇನ್ಮೇಲೆ ಈತನ ಇರಂಗಿಲ್ಲ ಎನ್ನುವಂಥದ್ದು ದೇವರಿಂದ ತೀರ್ಮಾನವಾಗ್ಬೇಕು. ಅಂದ್ರೆ ಆತನ ಕೆಲಸ ನೆರವೇರ್ಬೇಕಲ್ಲ ಮುಖ್ಯವಾಗಿ. ಇದೂ ಇಲ್ಲ ಅದೂ ಇಲ್ಲ ಅಂತಂದ್ರೆ ಮತ್ತೆ ಏನಕ್ಕೋಸ್ಕರ ಒಬ್ಬಂಟಿಗನಾಗಿ ಉಳ್ಕೊಂಡಿದ್ದಾನೆ? ಆಲೋಚನೆ ಮಾಡಿ. ಆತನು ಪ್ರತಿದಿನವೂ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತಂದ್ರೆ ಏನಕ್ಕೋಸ್ಕರ ಮಾಡ್ತಾ ಇದ್ದಾನೆ? ಒಂದ್ಸರಿ ಈ ಕೆಲವೊಂದು ವಾಕ್ಯಗಳನ್ನ ನೋಡ್ಕೊಂಡು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತೇನು ಬರೆದ ಸುವಾರ್ತೆ 14ನೇ ಅಧ್ಯಾಯ 23ನೇ ವಚನವನ್ನು ಓದಿ. ಮತ್ತೇನು ಬರೆದ ಸುವಾರ್ತೆ 14ನೇ ಅಧ್ಯಾಯ 23ನೇ ವಚನ. ಆತನು ಜನರ ಗುಂಪುಗಳನ್ನು ಕಳುಹಿಸಿ ಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಮತ್ತು ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು. ಅಷ್ಟರಲ್ಲಿ ದೋಣಿಯು ಭೂಮಿಗೆ ಬಹುದೂರ ಹೋಗಿತ್ತು ಮತ್ತು ಎದುರು ಗಾಳಿ ಬೀಸುತ್ತಿದ್ದರಿಂದ ತೆರೆಗಳ ಮತ್ತೇನು ಬರೆದ ಸುವಾರ್ತೆ 14ನೇ ಅಧ್ಯಾಯ 23ನೇ ವಚನವನ್ನು ನೋಡಿ. 22ರಿಂದ ಇದು ಆದ ಕೂಡಲೇ ಆತನು ತನ್ನ ಶಿಷ್ಯರಿಗೆ, ನಾನು ಈ ಜನರ ಗುಂಪುಗಳನ್ನು ಕಳುಹಿಸಿ ಬಿಡುವಷ್ಟರೊಳಗೆ ನೀವು ದೋಣಿಯನ್ನ ಹತ್ತಿ ಮುಂದಾಗಿ ಆಚೆ ದಡಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದನು. ಅಂದ್ರೆ ಆತನು ಜನಗಳ ಮಧ್ಯದಲ್ಲಿ ಆತನ ಪಬ್ಲಿಕ್ ಅಲ್ಲಿ ಸುವಾರ್ತೆನ ಸಾರ್ತಾ ಇದ್ದಾನೆ, ಶಿಷ್ಯಂದಿರಿದ್ದಾರೆ, ಪಬ್ಲಿಕ್ ಇದೆ. ಆದ್ರೆ ಯೇಸು ಕ್ರಿಸ್ತನು ಏನ್ ಹೇಳ್ತಾ ಇದ್ದಾನೆ, ನಾನು ಈ ಜನಗಳ ಗುಂಪನ್ನ ಕಳುಹಿಸ್ಬಿಟ್ರೋಷ್ಟ್ರೊಳಗಾಗಿನ ನೀವು ಈ ದೋಣಿಯನ್ನು ಹತ್ತಿ ನೀವು ಆಚೆ ದಡಕ್ಕೆ ಹೋಗಿ ಅಂತ. ಅಂದ್ರೆ ಈತನು ಶಿಷ್ಯಂದಿರ ಜೊತೆಯಲ್ಲಿ ಹೋಗೋ ರೀತಿಯಲ್ಲಿ ಕಾಣ್ತಾ ಇಲ್ಲ, ಮತ್ತೆ ಜನಗಳ ಜೊತೆಯಲ್ಲಿ ಉಳ್ಕೊಳ್ಳುವಂತ ರೀತಿಯಲ್ಲೂ ಕಾಣ್ತಾ ಇಲ್ಲ. ಯಾಕಂದ್ರೆ ನಾನು ಇವ್ರನ್ನ ಕಳಿಸ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ, ನೀವು ನಡೀರಿ ಎಂಬುದಾಗಿ ಆತನು ಕೂಡ ಹೇಳ್ತಾ ಇದ್ದಾನೆ ಇಲ್ಲಿ. ಇದು ಆದ ಕೂಡಲೇ ಆತನು ತನ್ನ ಶಿಷ್ಯರಿಗೆ, ನಾನು ಈ ಜನರ ಗುಂಪುಗಳನ್ನು ಕಳುಹಿಸಿ ಬಿಡುವಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆ ದಡಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದನು. ಆತನ ಜನರ ಗುಂಪುಗಳನ್ನು ಕಳುಹಿಸಿ ಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನ ಹತ್ತಿದನು ಮತ್ತು ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು. ಅಂದ್ರೆ ಯೇಸು ಕ್ರಿಸ್ತನಲ್ಲಿ ಖಚಿತವಾಗಿ ಗೊತ್ತಾಗುತ್ತೆ, ಒಬ್ಬಂಟಿಗನಾಗಿ ಉಳ್ಕೊಳ್ತಾ ಇದ್ದಾನೆ. ಏನಕ್ಕೆ ಯೇಸು ಕ್ರಿಸ್ತನ ಒಬ್ಬಂಟಿಗನಾಗಿ ಉಳ್ಕೊಳ್ತಾ ಇದ್ದಾನೆ? ಯೇಸು ಕ್ರಿಸ್ತನೇ ಒಂದು ಮಾತನ್ನ ಆತನ ತಿಳಿಸಿದ್ದಾನೆ. ಆತನ ಏನು ಅಂದ್ರೆ, ತನ್ನ ಹಿಂದೆ ಬಂದಂತ ಒಬ್ಬ ಶಿಷ್ಯನಿಗೆ
ಏನ್ ಹೇಳ್ತಾನೆ? ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವಂತ ಪಕ್ಷಿಗಳಿಗೆ ಗೂಡುಗಳಿವೆ, ಈ ಮನುಷ್ಯ ಕುಮಾರನಿಗೆ ಇಲ್ಲಿ ತಲೆ ಇಡುವಷ್ಟು ಜಾಗವೂ ಕೂಡ ಇಲ್ಲ ಅಂತಾನ. ಅಂದ್ರೆ ಯಾರ ಮನಸ್ಸಿನಲ್ಲೂ ಕೂಡ ಯೇಸು ಕ್ರಿಸ್ತನಿಗೆ ಜಾಗ ಇಲ್ಲ. ಯೇಸು ಕ್ರಿಸ್ತನನ್ನ ಪರಿಪೂರ್ಣವಾಗಿ ಒಪ್ಪುವಂತ ಜನಗಳು ಯಾರೂ ಇಲ್ಲ. ಆ ಕಾಲದಲ್ಲಿ ಅಪೊಸ್ತಲರು ಕೂಡ, ಈವನ್ ಅಪೊಸ್ತಲರನ್ನು ಕೂಡ ಸೇರಿಸ್ಕೊಂಡ್ರೆ ಅವರು ಕೂಡ ಇಲ್ಲ. ಯೇಸು ಕ್ರಿಸ್ತನ ಮರಣದ ತರುವಾಯವೇ ಅವು ಪ್ರಾಣ ಕೊಡುವಂತ ಮಟ್ಟಿಗೆ ಬದಲಾಗಿದ್ದಾರೆ ಬಿಟ್ರೆ, ಯೇಸು ಕ್ರಿಸ್ತನಿಗೆ ಬೋಧನೆ ಮಾಡುವಂತ ಸಮಯದಲ್ಲಿ, ಸ್ಟಾರ್ಟಿಂಗ್ ಸಮಯದಲ್ಲಿ ಅಪೊಸ್ತಲರು ಕೂಡ ಪರಿಪೂರ್ಣರಲ್ಲ. ನಾವ್ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ಯೇಸು ಕ್ರಿಸ್ತನು ಒಬ್ಬನೇ ಹೋಗ್ತಾ ಇದ್ದಾನೆ ಎನ್ನುವಂಥದ್ದು ಈ ಮಾತುಗಳ ಮೂಲಕವಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ಏನಕ್ಕೆ ಆತನು ಒಬ್ಬನೇ ಹೋಗ್ತಾ ಇದ್ದಾನೆ? ನಾವು ಒಂದು ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ ಏನು ಅಂತಂದ್ರೆ, ಎಷ್ಟೇ ಜನ, ಸಾವಿರಾರು ಜನದ ಜೊತೆಯಲ್ಲಿ ನಾವಿದ್ರೂ ಕೂಡ ನಾವು ಪ್ರೀತಿ ಮಾಡುವಂತ ಮನುಷ್ಯನು, ನಾವು ಬಹಳವಾಗಿ ಆಸೆ ಪಟ್ಟಂತ ಆ ಮನುಷ್ಯರು ನಮ್ಮ ಜೊತೆಯಲ್ಲಿ ಇಲ್ದಲೇ ಇದ್ರೆ ಆ ಬೆಲೆ ಏನು ಎನ್ನುವಂಥದ್ದು ನಮಗೆ ಪ್ರತಿಯೊಬ್ಬರಿಗೂ ಕೂಡ ಅನುಭವ ಆಗಿರ್ತದೆ. ನಾವೆಲ್ಲೋ ಒಂತರಿ ದೂರವಾಗಿ ಪ್ರಯಾಣದಲ್ಲಿ ಇರ್ತೀವಿ ಅಂತ್ಕೊಳ್ಳಿ, ಬಹಳಷ್ಟು ಸಾವಿರಾರು ಲಕ್ಷಾನುಗಟ್ಲೆ ಜನಗಳರಿದ್ರು ಕೂಡ ನಮ್ಮ ಆತ್ಮೀಯರೋ, ಇಲ್ಲ ನಮ್ಮ ಮನೆಯವರೋ, ಇಲ್ಲ ನಮ್ಮ ಸಂಬಂಧಿಕರೋ, ಇಲ್ಲ ನಮ್ಮ ಒಂದು ಫ್ರೆಂಡ್ಗಳೋ, ಯಾರೋ ಅಲ್ಲಿ ನಾವು ಬಹಳವಾಗಿ ಪ್ರೀತಿ ಮಾಡುವಂತ ಜನ ಅಲ್ಲಿ ಇಲ್ಲ ಅಂತ ಅಂದ್ರೆ, ನಮ್ಮ ಜೊತೆಲಿ ಇಲ್ಲ ಅಂತ ಅಂದ್ರೆ, ಅದು ಯಾವ ರೀತಿಯಾಗಿರ್ತದೋ ಆ ರೀತಿಯಾಗಿನೇ ಯೇಸು ಕ್ರಿಸ್ತನಿಗಾಗಿರುವಂತ ಅನುಭವ ಅಲ್ಲಿ. ಸಾವಿರಾರು ಜನಗಳು ಬರ್ತಾ ಇದ್ದಾರೆ, ಆತನಿಗೆ ಸ್ವಸ್ಥತೆಗಳನ್ನ, ಅದ್ಭುತಗಳನ್ನ, ಬೋಧನೆಗಳನ್ನ ಎಲ್ಲವನ್ನ ಮಾಡ್ತಾ ಇದ್ದಾನೆ. ಆದ್ರೆ ಆತನು ಒಬ್ಬಂಟಿಗನಾಗಿಯೇ ಇದ್ದಾನೆ. ಏನು, ಯಾರಿಲ್ಲ ಜೊತೆಲಿ? ಅಪೊಸ್ತಲರಿಲ್ಲ ಅಂತಾನ? ಅಪೊಸ್ತಲರನ್ನು ಕೂಡ ಸೇರ್ತಾ ಇಲ್ಲ. ನೀವು ಮುಂದಾಗಿ ಹೋಗ್ಬಿಡಿ ಎಂಬುದಾಗಿ ಕಳಿಸ್ತಾ ಇದ್ದಾನೆ. ಮತ್ತೆ ಜನಗಳನ್ನು ಸೇರ್ತಾ ಇಲ್ಲ. ಮತ್ತೆ ಯಾರು ಬೇಕಿ ತನಗೆ? ತಂದೆಯನ್ನ ಬಿಟ್ಟು ಬಂದಿದ್ದಾನಲ್ಲ, ಆ ಬಾಧೆ ಈತನಿಗೆ. ತಂದೆಯನ್ನ ಬಿಟ್ಟು ಬಂದಿದ್ದಾನಲ್ಲ, ಕೋಟ್ಯಾನು ಕೋಟಿ ವರ್ಷಗಳಿಂದ ಆತನು ದೇವರ ಸಂಗಡ ಇದ್ದುಕೊಂಡು, ತಂದೆಯ ಸಂಗಡ ಇದ್ದುಕೊಂಡು ಈ ಸೃಷ್ಟಿ ಎಲ್ಲವನ್ನ ಅಲಂಕರಿಸುತ್ತಾ ದೇವರ ಜೊತೆಯಲ್ಲಿದ್ದಂಥವನು ದೇವರನ್ನ ಬಿಟ್ಟು ಬಂದಿದ್ದಾನೆ. ಯಾಕೆ ಈ ಮಾತನ್ನ ನಾನು ಹೇಳ್ತಿದ್ದೀನಿ ಅಂತ ಅಂದ್ರೆ, ಯೇಸು ಕ್ರಿಸ್ತನು ಆತನು ಈ ಲೋಕದಲ್ಲಿ ಬಂದಿರುವಂತ ಸಮಯದಲ್ಲಿ 33 ವರ್ಷಗಳು ಏನಿದೆಯೋ, ಈ 33 ವರ್ಷಗಳು ದೇವರನ್ನ ನೋಡಿಲ್ಲ. ಆತನು ಪರಲೋಕದಲ್ಲಿ ಇದ್ದಾಗ ದೇವರನ್ನ ನೋಡಿದ್ದಾನೆ. ಅದೇ ಮಾತನ್ನೇ ಯೋಹಾನ್ ಸುವಾರ್ತೆ 1:18 ವಚನದಲ್ಲಿದೆ. ಯಾವನು ತಂದೆಯನ್ನ ಯಾರು ಎಂದು ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ನಮಗೆ ತಿಳಿಯಪಡಿಸಿದನು. ಒಂದ್ಸರಿ ಆ ಮಾತನ್ನ ಓದಿ, ಯೋಹಾನ್ ಸುವಾರ್ತೆ 1:18 ವಚನವನ್ನು ಓದಿ. ಇನ್ಲಿಂದ ಓದಿ, ಇನ್ಲಿಂದ ಓದಿ. ದೇವರನ್ನ ಯಾರು ಎಂದು ಕಂಡಿಲ್ಲ ಅಂದ್ರೆ 1 ತಿಮೋಥಿ 6:16 ಆಗಿರ್ಬೋದು. ಎಷ್ಟೋ ವಚನಗಳು ಏನ್ ಹೇಳುತ್ತೆ ಖಚಿತವಾಗಿ, ವಿಮೋಚನ ಕಾಂಡ 33 20ನೇ ವಚನ ಆಗಿರ್ಬೋದು. ಖಚಿತವಾಗಿ ದೇವರನ್ನ ಯಾರು ಎಂದು ಕಂಡಿಲ್ಲ ಎನ್ನುವಂತ ಮಾತು ಸ್ಪಷ್ಟವಾಗಿ ಇದೆ. ಅಂದ್ರೆ ಯೇಸು ಕ್ರಿಸ್ತನು ಒಬ್ಬನೇ, ಆತನ ಏಕೈಕನ ದೇವರನ್ನ ನೋಡಿರುವಂತವರಲ್ಲಿ ಅಂದ್ರೆ ಆತನ ಒಬ್ಬನೇ. ಆತನನ್ನು ಹೊರತಾಗಿ ದೇವರನ್ನ ಯಾರು ನೋಡಿರುವಂತವನಿಲ್ಲ. ದೇವರನ್ನ ಯಾರು ನೋಡಿರುವಂತವನ್ ಇಲ್ದಲೇ ಇದ್ದಂತ ಸಮಯದಲ್ಲಿ ದೇವರನ್ನ ನೋಡಿರುವಂತ ಏಕೈಕ ವ್ಯಕ್ತಿಯಾಗಿ ಆತನೇ ಕ್ರಿಸ್ತನಾಗಿ ಆತನೇನ್ ಮಾಡಿದಾನೆ, ಈ ಲೋಕದಲ್ಲಿ ಬಂದು ಆತನ ದೇವರ ಬಗ್ಗೆ ತಿಳಿಸಿದ್ದಾನೆ. ಅದೇ ಯೋಹಾನ್ ಸುವಾರ್ತೆ 1:18 ಇರುವಂತ ಮಾತು. ಆದರೆ ಭೂಲೋಕದಲ್ಲಿ ಬಂದಂತ ಸಮಯದಲ್ಲಿ ತಂದೆಯನ್ನ ನೋಡಿದಾನ? ಭೂಲೋಕದಲ್ಲಿ ಇದ್ದುಕೊಂಡು ತಂದೆಯನ್ನ ನೋಡಿಲ್ಲ ಆತನು. ಯಾಕೆ ನೋಡಕ್ಕಾಗಲ್ಲ? ವಿಮೋಚನ ಕಂಡ 33:20 ಆ ಮಾತನ್ನ ಜಸ್ಟ್ ನಾವು ನೋಡ್ಕೊಂಡು ಮುಂದೆ ಹೋಗೋಣ. ಅದನ್ನ ಓದಿ, ವಿಮೋಚನ ಕಂಡ 33:20 ವಚನವನ್ನ. ಮನುಷ್ಯರಲ್ಲಿ ಯಾರೋ ನನ್ನನ್ನು ನೋಡಿ ಜೀವಿಸೋದಕ್ಕಾಗಲ್ಲ ಎಂಬುದಾಗಿ ಹೇಳಿದ್ದಾನೆ. ಅಂದ್ರೆ ಯೇಸು ಕ್ರಿಸ್ತನು ಮನುಷ್ಯನಾಗಿದ್ದಂದ್ರೆ ಮನುಷ್ಯನಾಗಿದ್ದಾನೆ. ಅಂದ್ರೆ ನರಮನುಷ್ಯನಾಗಿ ಈ ದೇಹದಲ್ಲಿ ಇರುವ ಕಾಲ ಯೇಸು ಕ್ರಿಸ್ತನು ತಂದೆಯ ಮುಖವನ್ನ ನೋಡಿಲ್ಲ, ತಂದೆಯ ಶಬ್ದವನ್ನ ಕೇಳಿಲ್ಲ. ಆತನು ಏನೂ ಇಲ್ಲ. ಅಂದ್ರೆ ಈಗ ನಾವು ಯಾವ ರೀತಿಗೆ ತಂದೆಯನ್ನು ನೋಡದಂತ ಪರಿಸ್ಥಿತಿಯಲ್ಲಿ, ತಂದೆಯ ಸ್ವರವನ್ನ ಕೇಳದೇ ಇರುವಂತ ಪರಿಸ್ಥಿತಿಯಲ್ಲಿ ಇದ್ದೀವೋ ಆ ರೀತಿಯಾಗಿನೇ ಯೇಸು ಕ್ರಿಸ್ತನಿದ್ದಾನೆ. ಅಂದ್ರೆ ಇವತ್ತು ಯಾವ್ದೊಬ್ಬ ವ್ಯಕ್ತಿಯನ್ನ ತೆಗೆದುಕೊಂಡು ಹೋಗಿ ಒಂದು ಜೈಲಲ್ಲಿ ಹಾಕ್ಬಿಟ್ರೆ ಆತನ ಯಾವ ರೀತಿಯಾಗಿರ್ತಾನೆ? ಯಾರು ಬಂಧು ಬಳಗ ಇಲ್ಲ, ಸಂಬಂಧಿಕರಿಲ್ಲ, ಮನೆಯವರಿಲ್ಲ, ಆತನು ಪ್ರೀತಿ ಮಾಡುವಂತ ಮನುಷ್ಯರಿಲ್ಲ.
ಒಬ್ಬಂಟಿಗನಾಗಿದ್ದಾನೆ ಅಂತಂದ್ರೆ ಯಾವ ರೀತಿಯಾಗಿ ಆತನ ಆನಂದವಾಗಿರ್ತಾನ, ಸಂತೋಷವಾಗಿರ್ತಾನ, ನಾನು ಬಹಳ ನೆಮ್ಮದಿಯಾಗಿದ್ದೀನಿ ಅಂತ ಇರ್ತಾನ? ಯಾವುದೇ ಕಾರಣಕ್ಕೂ ಇರೋದಕ್ಕೂ ಸಾಧ್ಯ ಇಲ್ಲ. ಯಾಕೆ? ಒಬ್ಬಂಟಿತನ. ಕ್ರಿಸ್ತನಿಗೂ ಈ ಲೋಕದಲ್ಲಿ ಅದೇ ಅನುಭವ ಆಗಿದೆ. ಅದೇ ಅನುಭವ ಆಗಿದೆ. ಯಾಕೆ? ತಂದೆಯ ಜೊತೆಯಲ್ಲಿ ಕೋಟ್ಯಾನುಕೋಟಿ ವರ್ಷಗಳು ಇದ್ದಂತವನು ಈ ಲೋಕದಲ್ಲಿ ಬಂದಾಗ ತಂದೆಯ ಮುಖವನ್ನು ನೋಡೋದಕ್ಕಾಗ್ತಾ ಇಲ್ಲ, ತಂದೆ ಜೊತೆಯಲ್ಲಿ ಮಾತನಾಡೋದಕ್ಕಾಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ದ್ವೇಷ ಮಾಡುವಂತ ಜನ, ಎಲ್ಲಿ ನೋಡಿದ್ರು ಕೂಡ ಬೋಧನೆಗಳನ್ನ ಕೇಳದೇ ಇರುವಂತ ಜನ, ಬರೀ ಸ್ವಚ್ಛತೆಗೋಸ್ಕರ ಬರುವಂತ ಜನ, ಊಟಕ್ಕೋಸ್ಕರ ಬರುವಂತ ಜನ, ಇವರೇನೇನೆ. ಒಂದು ವೇಳೆ ಅವರೆಲ್ಲರೂ ಕೂಡ ಈತನ ಮಾತನ್ನು ಕೇಳಿ ಈತನು ದೇವರ ಮಾತುಗಳು ಒಳಗಾಗಿದ್ರು ಕೂಡ ಆತನಿಗೆ ಸಂತೋಷ ಎನ್ನುವಂಥದ್ದು ಇರ್ತಾ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಆತನು ತಂದೆಗೆ ಆತನಿಗೆ ಇದ್ದಂತ ಸಂಬಂಧ ಆ ರೀತಿಯಾಗಿತ್ತು. ತಂದೆ ಮಕ್ಕಳ ಸಂಬಂಧ ಎಂಬುದಾಗಿ ನಾವ್ ಏನ್ ಹೇಳ್ತೀವೋ, ನಮ್ಮ ತಂದೆ ಮಕ್ಕಳ ಈ ಭೂಲೋಕದಲ್ಲಿರುವಂತ ವ್ಯವಸ್ಥೆಯಲ್ಲಿ ಆ ಸ್ಥಿತಿಯಲ್ಲಿ ಅಲ್ಲ. ದೈವತ್ವದ ಒಂದು ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತನು ದೈವತ್ವದ ಒಂದು ಲಕ್ಷಣಗಳನ್ನು ಹೊಂದಿದಂತವನು. ಆ ದೇವರ ಜೊತೆಯಲ್ಲಿ ಆತನು ಎಷ್ಟರ ಮಟ್ಟಿಗೆ ಆತನು ತಂದೆಯ ಮೇಲೆ ಆಸೆಯನ್ನ ಇಟ್ಟು ಭಯಭಕ್ತಿಗಳನ್ನ ಇಟ್ಟಿದ್ನೋ ಅದನ್ನ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಇವತ್ತು ಈ ಭೂಲೋಕದಲ್ಲಿ ಯಾವ ತಂದೆಯಾದರೂ ಸರಿ ಮಗನನ್ನ ಕರೆದು, ಹೋಗಪ್ಪ ನೀನ್ ಇಂಥ ಒಂದು ಕೆಲಸಕ್ಕೋಸ್ಕರ ನಿನ್ನ ಪ್ರಾಣ ತ್ಯಾಗವನ್ನ ಮಾಡು ಅಂತಂದ್ರೆ ಯಾವ ಮಕ್ಕಳಾದ್ರೂ ಮಾಡ್ತಾರ? ಮಕ್ಕಳುಗಳು ತಂದೆ ತಾಯಿಗಳನ್ನ ವಯಸ್ಸಾಗ್ತಿದಂಗೆ ಓಲ್ಡ್ ಏಜ್ ಹೋಮ್ ಗಳಲ್ಲಿ ಹಾಕುವಂತ ಈ ಕಾಲದಲ್ಲಿ ತಂದೆ ಹೇಳಿದ್ರು ಇಲ್ಲ ನನ್ನ ತಾಯಿ ಹೇಳಿದ್ರು ಅಂತ ಹೇಳ್ಬಿಟ್ಟು ಪ್ರಾಣ ತ್ಯಾಗವನ್ನ ಮಾಡ್ತಾರ. ಆದ್ರೆ ಯೇಸು ಕ್ರಿಸ್ತನ ಪ್ರಾಣ ತ್ಯಾಗವನ್ನ ಮಾಡಿದಾನೆ ಅಂತಂದ್ರೆ ಒಂದ್ಸರಿ ಆಲೋಚನೆ ಮಾಡಿ. ತಂದೆ ಆವೇದನೆನ ಅರ್ಥ ಮಾಡಿಕೊಂಡಿದ್ದಲ್ವಾ? ತಂದೆ ನನಗೋಸ್ಕರ ಈ ಲೋಕಕ್ಕೋಸ್ಕರ ನನ್ನ ತಮ್ಮಂದಿರಿಗೋಸ್ಕರ ಬಾಧೆ ಪಡ್ತಾ ಇದ್ದಾನೆ ಎನ್ನುವಂಥದ್ದನ್ನ ಕಣ್ಣಾರೆ ಕಂಡಂತ ಕ್ರಿಸ್ತನು ಭೂಲೋಕದಲ್ಲಿ ಅಪ್ಪ ನಾನು ಹೋಗ್ತೀನಿ, ನಾನು ಆ ಲೋಕ ಪಾಪ ಪರಿಹಾರಕ್ಕೋಸ್ಕರ ನಾನು ಬಲಿಯಾಗಿ ಲೋಕವನ್ನ ಕಾಪಾಡ್ತೀನಿ ಎಂಬುದಾಗಿ ಆತನು ಬಂದಿದ್ದಾನೆ ಅಂತ ಅಂದ್ರೆ ತಂದೆಯ ಮನಸ್ತತ್ವನ ಅರ್ಥ ಮಾಡಿಕೊಂಡಿದ್ದಕ್ಕೋಸ್ಕರ ಅಲ್ವಾ? ಇವತ್ತು ಈ ಲೋಕದಲ್ಲಿ ಯಾರೋ ತಂದೆ ಕಷ್ಟದಲ್ಲಿ ಇದ್ದಾನೆ ಅನ್ನುವಂತ ವಿಚಾರ ಮಗನಿಗೆ ಗೊತ್ತಾದ್ರೂ ಕೂಡ ಆ ತಂದೆಗೆ ಹೆಲ್ಪ್ ಮಾಡುವಂಥದ್ದು ಕಷ್ಟ. ನಮ್ಮ ರೀತಿಯಲ್ಲಿ ನಾವು ಆಲೋಚನೆ ಮಾಡಿದ್ರೆ ತಪ್ಪಾಗಿ ಹೋಗುತ್ತೆ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನವನ್ನು ಓದಿ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನವನ್ನು. ಆತನು ಒಬ್ಬನೇ ಇದ್ದಾಗ ಆತನ ಹತ್ತಿರ ಇದ್ದವರು 12 ಮಂದಿ ಶಿಷ್ಯರ ಕೂಡ ಆ ಸಾಮ್ಯಗಳ ವಿಷಯದಲ್ಲಿ ಆತನನ್ನು ಕೇಳಿದರು. ಆತನು ಅವರಿಗೆ, ದೇವರ ರಾಜ್ಯದ ಗುಟ್ಟು ನಿಮಗೆ ಕೊಟ್ಟಿದೆ, ಹೊರಗಿನವರಿಗೆ ಎಲ್ಲವೂ ಸಾಮ್ಯದ ಮರೆಯಲ್ಲಿವೆ. ಅವರು ಕಣ್ಣಿದ್ದು ನೋಡಿದರೂ ಕಾಣಬಾರದು, ಕಿವಿಯಿದ್ದು ಕೇಳಿದರೂ ಸಾಕು ನೋಡಿ. ಇಲ್ಲಿ ಮಾರ್ಕನ ಬರೆದ ಸುವಾರ್ತೆ 4ನೇ 10ನೇ ವಚನದಲ್ಲಿ ಆತನು ಒಬ್ಬನೇ ಇದ್ದಾಗ ಆತನ ಹತ್ತಿರ ಇದ್ದ 12 ಮಂದಿ ಶಿಷ್ಯರು ಕೂಡ, ಅಂದ್ರೆ ಆತನು ಒಬ್ಬನೇ ಇದ್ದಾನೆ. ಇಲ್ಲೂ ಕೂಡ ಆತನು ಒಬ್ಬನೇ ಇದ್ದಾನೆ. ಅದೇ ಮಾತು ಇದೆ ನೋಡಿ. ಮಾರ್ಕ 4:10 ಆತನು ಒಬ್ಬನೇ ಇದ್ದಾಗ ಆತನ ಹತ್ತಿರ ಇದ್ದವರು 12 ಮಂದಿ ಶಿಷ್ಯರು ಕೂಡ ಆ ಸಾಮ್ಯಗಳ ವಿಷಯದಲ್ಲಿ ಆತನನ್ನ ಕೇಳಿದರು. ಅಂದ್ರೆ ಯೇಸು ಕ್ರಿಸ್ತನು ಆತನು ಸಾಮ್ಯ ರೂಪವಾಗಿ ಮಾತನಾಡ್ತಿರುವಂತ ವಿಚಾರ ಗೊತ್ತಿದೆ. ಆ ವಿಚಾರವನ್ನ ಆತನು ಸಾಮ್ಯ ರೂಪವಾಗಿ ಮಾತನಾಡ್ತಿದ್ದಂಥದನ್ನ ಅಪೊಸ್ತಲರು ಕಂಡು ಅವರು ಡೈರೆಕ್ಟ್ ಆಗಿ ಪ್ರಜೆಗಳ ಮಧ್ಯದಲ್ಲಿ ಇರುವಂತ ಸಮಯದಲ್ಲಿ ಕೇಳಿಲ್ಲ. ಯಾಕೆ? ಅವಾಗೆಲ್ಲ ಬೋಧನೆ ಮಾಡುವಂತ ನಡೀತಾ ಇದೆ. ಆದ್ರೆ ಏಕಾಂತವಾಗಿದ್ದಾಗ ಬಂದಿದ್ದಾರೆ. ಅಂದ್ರೆ ಏಕಾಂತವಾಗಿ ಇದ್ದಾಗ ಬಂದಿದ್ದಾರೆ ಅಂತಂದ್ರೆ ಯೇಸು ಕ್ರಿಸ್ತನು ಏಕಾಂತವಾಗಿ ಉಳ್ಕೊಂಡಿದ್ದಾನ? ಏಕಾಂತವಾಗಿ ಆತನು ಒಬ್ಬನೇ ಇದ್ದಾನೆ. ಆತನು ಒಬ್ಬನೇ ಇದ್ದಾಗ ಅಂತಾನ. ಯಾಕೆ ಮತ್ತೆ ಯಾರ ಜೊತೆನೂ ಸೇರ್ತಾ ಇಲ್ಲ ಯೇಸು ಕ್ರಿಸ್ತನು? ಈ ಲೋಕವನ್ನ ಕಾಪಾಡೋದಕ್ಕೋಸ್ಕರ ಬಂದಿರುವಂತ ಯೇಸು ಕ್ರಿಸ್ತನು ಯಾಕೆ ಆತನು ಕೆಲವೊಂದು ಬೋಧನೆಗಳು ಮುಗಿದಂತ ಸಮಯದಲ್ಲಿ, ದೇವರ ಕೆಲಸಗಳು ಮುಗಿದಂತ ಸಮಯದಲ್ಲಿ ಏನಕ್ಕೋಸ್ಕರ ಆತನು ಒಬ್ಬನೇ ಇರ್ತಾ ಇಲ್ಲ? ಅಲ್ಲ ಕ್ಷಮಿಸಿ, ಜನಗಳ ಜೊತೆಯಲ್ಲಿ ಸೇರ್ತಾ ಇಲ್ಲ ಆತನು. ಇವತ್ತು ನಾವು ದೇವರ ಕೆಲಸವನ್ನು ಮಾಡ್ಕೊಂಡ್ ಬರ್ತಿದ್ದಂಗೆ ನಾವೇನ್ ಮಾಡ್ತೀವಿ? ನಮ್ಮ ಹೆಂಡತಿಗಳ ಮುಖವನ್ನು, ನಮ್ಮ ತಂದೆ ತಾಯಿಗಳ ಮುಖವನ್ನು, ನಮ್ಮ ಗಂಡಂದಿರ ಮುಖವನ್ನು ನೋಡ್ಬೇಕು ಅನ್ನುವಂತ ಆಲೋಚನೆಗಳಿರ್ತತೆ. ನಮ್ಮ ಮಕ್ಕಳ ಮುಖವನ್ನು ನೋಡ್ಬೇಕು ಅನ್ನುವಂತ ಆಲೋಚನೆ ಇರ್ತತೆ. ಅವ್ರ ಜೊತೆಯಲ್ಲಿ ಕಾಲ ಕಳಿಬೇಕು ಅನ್ನುವಂತ ಆಲೋಚನೆ ಇರ್ತತೆ. ಆದ್ರೆ ಯೇಸು ಕ್ರಿಸ್ತನಿಗೆ ನಾನು ಕೆಲಸವನ್ನು ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ, ನನ್ನ ಮಾತಿನಂತೆ ನಡ್ಕೊಳ್ಳುವಂತವ್ರು ಈ ಶಿಷ್ಯಂದಿರ್ ಮಾತ್ರ ಅಂತ ಹೇಳಿ ಅವ್ರ ಜೊತೆಯಲ್ಲಿ ಹೋಗಿ ಮಾತಾಡ್ಕೊ ಕೂತ್ಕೊಂಡಿದ್ದಾನ? ಅದನ್ನ ಮಾಡಿಲ್ಲ. ಆತನು ಒಬ್ಬನೇ ಇದ್ದಾನಂತೆ. ಅಂದ್ರೆ ಆತನ ತಂದೆಯನ್ನು ಬಿಟ್ಟಿರೋದಕ್ಕಾಗ್ತಾ ಇಲ್ವಾ? ತಂದೆಯನ್ನು ಬಿಟ್ಟಿರೋದಕ್ಕಾಗ್ತಾ ಇಲ್ಲ. ಆತನು ಆಗಲೂ ಪ್ರಾರ್ಥನೆ ಉಪದೇಶಗಳನ್ನ ಮಾಡಿ ರಾತ್ರಿ ಏನ್ ಮಾಡ್ತಾ ಇದ್ದಾನೆ? ಪ್ರಾರ್ಥನೆಗಳಲ್ಲಿ ಹೋಗ್ತಾ ಇದ್ದಾನೆ ಆತನು. ಪ್ರಾರ್ಥನೆ ಅಂದ್ರೆ ಏನರ್ಥ? ದೇವರ ಜೊತೆಯಲ್ಲಿ ಮಾತನಾಡುವಂತದ್ದೇ. ಅಂದ್ರೆ ಆತನು ಯಾವಾಗಲೂ ಕೂಡ ದೇವರ ಕೆಲಸವನ್ನು ಮುಗಿಸಿ ಆತನ ಪ್ರಾರ್ಥನೆಗೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಯಾವಾಗಲೂ ದೇವ್ರು ಅಂತ ಹೇಳಿ ಕನವರಿಸ್ತಾ ಇದ್ದಾನೆ ಆತನು. ದೇವ್ರನ್ನ ಬಿಟ್ಟಿರಕ್ಕಾಗ್ದಲೆ, ತಂದೆಯನ್ನ ಬಿಟ್ಟಿರಕ್ಕಾಗ್ದಲೆ ಆತನ ಕನವರಿಸ್ತಾ ಇದ್ದಾನೆ. ಒಬ್ಬಂಟಿಗನಾಗಿರುವಂತ ಕ್ರಿಸ್ತನು ದೇವರ ಬಗ್ಗೆ ಆಲೋಚನೆ ಮಾಡ್ತಾ ಯಾವಾಗಲೂ ತಂದೆ 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 ಎಂಬುದಾಗಿ ಆತನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಇವತ್ತು ನಾವು ಪ್ರಾರ್ಥನೆ ಅಂದ್ರೆ ಏನ್ ಮಾಡ್ತೀವಿ?
ದೇವರ ಜೊತೆಯಲ್ಲಿ ನಮ್ದೇನೋ ಒಂದು ಏನ್ ನಮಗೆ ಬೇಕಾಗಿರ್ತತೋ, ಇಲ್ಲ ನಮಗೆ ಅಗತ್ಯತೆ ಏನಿದೆಯೋ ಅದನ್ನ ನಾವು ದೇವ್ರ ಹತ್ರ ನಾವು ಕೇಳ್ಕೊಳ್ತೀವಿ. ಆ ರೀತಿಯಾಗಿ ಯೇಸು ಕ್ರಿಸ್ತನ ಏನ್ ಮಾಡ್ತಾ ಇದ್ದಾನೆ, ಹೋಗಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದ್ರೆ ಆತನ ಹಗಲು ರಾತ್ರಿ ದೇವರು ಅಂತ ಹೇಳಿ ಕನವರಿಸ್ತಾ ಇದ್ದಾನೆ. ದೇವರ ವಿಚಾರದಲ್ಲಿ ಆತನ ಬಾಧೆಪಟ್ಟು ದೇವರನ್ನ ಹುಡುಕ್ತಾ ಇದ್ದಾನೆ. ಒಬ್ಬನೇ ಇದ್ದಾನಂತೆ. ಅಂದ್ರೆ ಯೇಸು ಇಲ್ಲಿ ದೇವರು ಇಲ್ದಲೇನೆ ಇಷ್ಟು ಒಂದು ಲಕ್ಷಾಂತರ ಜನಗಳು ಯೇಸು ಕ್ರಿಸ್ತನ ಹಿಂದೆ ಇದ್ರೂ ಕೂಡ ಆತನಿಗೆ ಸಂತೋಷ ಇಲ್ಲ. ಯಾಕೆ ಅಂತಂದ್ರೆ ಆತನು ಇಷ್ಟಪಡುವಂತ, ಆತನು ಆಸೆ ಪಟ್ಟಂತ ತಂದೆ ಜೊತೆಯಲ್ಲಿ ಇಲ್ವಲ್ಲ. ಅದಕ್ಕೋಸ್ಕರವೇ ಆತನ ಇಷ್ಟೊಂದು ಬಾಧೆ ಪಟ್ಟು ಆತನ ಏನ್ ಮಾಡ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ. ಇವರೆಲ್ಲ ಇದ್ರೂ ಕೂಡ ಆತನಿಗೆ ಸಂತೋಷ ಎನ್ನುವಂಥದ್ದಿಲ್ಲ. ಅಪೊಸ್ತಲರು ಇದ್ರೂ ಕೂಡ ಆತನಿಗೆ ಸಂತೋಷ ಎನ್ನುವಂಥದ್ದಿಲ್ಲ. ಏನಕ್ಕಿಲ್ಲ? ತಂದೆ ಆತನೊಟ್ಟಿಗಿಲ್ಲ. ತಂದೆ ಆತನೊಟ್ಟಿಗಿಲ್ಲ. ಯಾಕೆಂದ್ರೆ ದೇವರು ಸರ್ವವ್ಯಾಪಿ ಎಂಬುದಾಗಿ ಗೊತ್ತಿದೆ. ದೇವ್ರು ಎಲ್ಲಾ ಕಡೆ ಇರ್ತಾನೆ ಎನ್ನುವಂತ ವಿಚಾರ ಗೊತ್ತಿದೆ. ಆದ್ರೆ ಯೇಸು ಕ್ರಿಸ್ತನಿಗೆ ಆ ರೀತಿಯಾದಂತ ಅನುಭವಗಳು ಪರಲೋಕದಲ್ಲಿ ಆಗಿರಲಿಲ್ಲ. ಯಾವಾಗಲೂ ತಂದೆಯ ಪಕ್ಕದಲ್ಲಿ ಆತನು ನಾನು ಸಂತೋಷಿಸುತ್ತಾ ಉಲ್ಲಾಸಿಸುತ್ತಾ ಎಂಬುದಾಗಿ ಆ ಒಂದು ಈ ಜ್ಞಾನೋಕ್ತಿಗಳು 8ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಸಂತೋಷಿಸುತ್ತಾ ಉಲ್ಲಾಸಿಸುತ್ತಾ ಇದ್ದೆ ಅಂತನ. ಅಂದ್ರೆ ಯಾವಾಗ್ಲೂ ಸಂತೋಷ ಪಡ್ತಾ ಉಲ್ಲಾಸ ಪಡ್ತಾ ಆತನ ತಂದೆಯೊಟ್ಟಿಗಿದ್ದಂಥವನು ಈಗ ತಂದೆ ಇಲ್ಲದಂತ ಪರಿಸ್ಥಿತಿಗೆ ಆತನು ಬಂದಿದ್ದಾನೆ ಅಂತಂದ್ರೆ ಆ ಬಾಧೆ ಯಾವ ರೀತಿಯಾಗಿರ್ತದೋ ಆಲೋಚನೆ ಮಾಡಿ. ಇವತ್ತು ಯಾವುದೇ ಒಂದು ಚಿಕ್ಕ ಮಗುವನ್ನ ಆ ತಾಯಿಯಿಂದನೋ ಆ ತಂದೆಯಿಂದನೋ ಕಿತ್ತುಕೊಂಡ್ರೆ ಆ ಮಗು ಯಾವ ರೀತಿಯಾಗಿ ಬಾಧೆ ಪಡ್ತತೋ ಅದಕ್ಕಿಂತ ಎಷ್ಟೋ ಹೆಚ್ಚಿನದಾಗಿ ಯೇಸು ಕ್ರಿಸ್ತನು ಬಾಧೆ ಪಟ್ಟಿದ್ದಾನೆ. ಯಾಕೆ ಆ ಬಾಧೆ ಪಟ್ಟಿದ್ದಾರೆ ಅಂತಂದ್ರೆ ದೇವರನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಂತ ಕಾರಣ ಆತನು ದೇವರನ್ನ ಪ್ರೀತಿ ಮಾಡಿದ್ದಾನೆ. ಆ ದೇವರನ್ನ ಪ್ರೀತಿ ಮಾಡಿದಂತ ಕಾರಣ ಆತನು ಬಹಳಷ್ಟು ಆಸೆಗಳನ್ನ ಇಟ್ಟುಕೊಂಡಿದ್ದಾನೆ. ಇವತ್ತು ನಾವು ಆಸೆ ಪಟ್ಟಂತವ್ರು ನಮ್ಮ ಜೊತೆಯಲ್ಲಿ ಇಲ್ದಲೇ ಇದ್ರೆ 1 ಗಂಟೆ ಕಳೆಯುವಂತ ಒಂದು ಸಮಯ ಎಷ್ಟೋ ಸಾವಿರ ವರ್ಷಗಳು ಕಳೀತಾ ಇದ್ದಾವೇನೋ ಎನ್ನುವಂತ ರೀತಿಯಲ್ಲಿ ಆಗುತ್ತೆ. ನಾವು ಆಸೆ ಪಟ್ಟಂತವ್ರು ನಮ್ಮ ಜೊತೆಯಲ್ಲಿ ಇರ್ಲಿಲ್ಲ ಅಂತಕೊಳ್ಳಿ, ಆ ಸಮಯಗಳನ್ನ ಕಳೆಯುವಂತದ್ದೈತಲ್ಲ ಅದು ಬಹಳ ಭಯಂಕರ. ಕೆಲವೊಂದು ಸಮಯದಲ್ಲಿ ನಾವ್ ಯಾರನ್ನೋ ಹೋಗಿ ಕಾಯ್ತಾ ಇರ್ತೀವಿ ಅಂದ್ಕೊಳ್ಳಿ, ಎಲ್ಲೋನು ಅವ್ರು ಬರಲ್ಲ ಬೇಗ ಅಂದ್ಕೊಳ್ಳಿ, ಒಂದು ಗಂಟೆ ಕಳಿಯೋದಕ್ಕೂ ಇಲ್ಲ 2 ಗಂಟೆ ಕಳಿಯೋದಕ್ಕೂ ಇಲ್ಲ ಅರ್ಧ ಗಂಟೆ ಕಳಿಯೋದಕ್ಕೂ ಆ ಸಮಯ ಎಷ್ಟೋ ದೊಡ್ಡದು ಅನ್ನುವಂತ ರೀತಿಯಲ್ಲಿ ಕಾಣುತ್ತೆ. ಆಲೋಚನೆ ಮಾಡಿ, ಯೇಸು ಕ್ರಿಸ್ತನ 33 ವರ್ಷಗಳು ಅಂತ ಹೇಳಿ ನಾವು ಚಿಕ್ಕ ಆಯುಷ್ಕಾಲ ಅಲ್ವಾ, ಇದರಲ್ಲಿ ಏನು ಕಳಿಬೋದಲ್ಲ ಅಂತ ಹೇಳಿ ನಾವು ಈ ರೀತಿಯಾಗಿ ಅಂದ್ಕೊಂಡಿದೀವಿ. ಆದ್ರೆ ನಮ್ಮ ರೀತಿಯಾದಂತ ಆಲೋಚನೆಯನ್ನು ಯೇಸು ಕ್ರಿಸ್ತನು ಮಾಡಿಲ್ಲ. ಆತನಿಗೆ ಎಷ್ಟೋ ಕಷ್ಟವಾಗಿದೆ ಆತನ ತಂದೆಯನ್ನ ಬಿಟ್ಟು ಬಂದಿರೋದಕ್ಕೋಸ್ಕರ. ಯಾಕೆ ಒಂದು ವೇಳೆ ಶರೀರದಲ್ಲಿ ಇದ್ದಾಗಲೂ ಕೂಡ ತಂದೆಯ ಮುಖವನ್ನು ನಾವು ನೋಡುವಂತ ರೀತಿಯಲ್ಲಿ ಇದ್ದಿದ್ರೆ, ತಂದೆಯ ಜೊತೆಯಲ್ಲಿ ಆತನು ಮಾತನಾಡುವಂತ ರೀತಿಯಲ್ಲಿ, ಅಂದ್ರೆ ಪ್ರಾರ್ಥನೆ ಮೂಲಕವಾಗಿ ಅಲ್ಲ, ನಮ್ಮ ರೀತಿಯಲ್ಲಿ ಪ್ರಾರ್ಥನೆ ಮೂಲಕವಾಗಿ ಅಲ್ಲ, ಪರಲೋಕದಲ್ಲಿದ್ದಂತ ಪರಿಸ್ಥಿತಿಯಲ್ಲಿ ಪರಲೋಕದಲ್ಲಿದ್ದಾಗ ಯಾವ ರೀತಿಯಾಗಿ ಆತನು ಮುಖಾಮುಖಿಯಾಗಿ ದೇವರ ಹತ್ರ ಮಾತನಾಡ್ತಿದ್ನೋ ಆ ರೀತಿಯಾಗಿ ಮಾತನಾಡುವಂತ ಪರಿಸ್ಥಿತಿ ಇದ್ರೆ ಆತನಿಗೆ ಆ ರೀತಿಯಾಗಿ ಬಾಧೆ ಆಗ್ತಿರ್ಲಿಲ್ಲ. ಆದ್ರೆ ಅದು ಯಾವುದೂ ಕೂಡ ಇಲ್ಲ. ಯಾಕೆ? ಯೋಹಾನ ಸುವಾರ್ತೆ 5:37 ಏನಿದೆ? ನೀವು ತಂದೆಯನ್ನು ಯಾವತ್ತಾದ್ರೂ ಆತನ ಶಬ್ದವನ್ನ ಕೇಳಿಲ್ಲ, ಆತನ ಮಾತನ್ನ ನೀವು ಕೇಳಿಲ್ಲ ಎಂಬುದಾಗಿ ಇದೆ. ಆತನ ಧ್ವನಿಯನ್ನ ಕೇಳಿದ್ದೂ ಇಲ್ಲ, ಆತನನ್ನ ನೋಡಿದ್ದೂ ಇಲ್ಲ ಎಂಬುದಾಗಿ ಇದೆ. ಯೇಸು ಕ್ರಿಸ್ತನು ಕೂಡ ಆತನ ಧ್ವನಿಯನ್ನ ಕೇಳಿಲ್ಲ. ಈತನು ಯೋಹಾನ್ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಆತನು ದೀಕ್ಷಾ ಸ್ನಾನ ಮಾಡಿಸ್ಕೊಂಡು ಮೇಲಕ್ಕೆ ಬಚ್ಚಿದಂಗೆನೇನೆ ಈತನು ಪ್ರಿಯನಾಗಿರುವಂತ ನನ್ನ ಮಗನು ಎಂಬುದಾಗಿ ಆತನು ಆಕಾಶವಾಣಿ ಆಯ್ತು ಎಂಬುದಾಗಿ ಇದೆಯಲ್ಲ. ಅಂದ್ರೆ ಈ ತಂದೆ ಮಾತು ಅಂತ ಅಂದ್ಕೊಂಡಿದ್ದೀರಾ? ಇದು ಕೂಡ ತಂದೆ ಮಾತಲ್ಲ. ಯೋಹಾನ್ ಸುವಾರ್ತೆಯಲ್ಲಿ ಆತನು ಬೆಟ್ಟದ ಮೇಲೆ ಇದ್ದಂತ ಸಮಯದಲ್ಲಿ ಈತನ ಮಾತನ್ನ ಕೇಳ್ರಿ, ಈತನನ್ನ ನಾನು ಮೆಚ್ಚಿದ್ದೇನೆ ಎನ್ನುವಂತ ರೀತಿಯಲ್ಲಿ ಆಕಾಶವಾಣಿ ಆಗುತ್ತೆ. ಅದನ್ನ ನೋಡ್ಬಿಟ್ಟು ಕೆಲವರು ಗುಡುಗುತು ಎಂಬುದಾಗಿ, ಇಲ್ಲ ದೇವದೂತನ ಮಾತನಾಡಿದ ಎಂಬುದಾಗಿ ಹೇಳ್ತಾರೆ. ಇದು ಕೂಡ ತಂದೆಯ ಮಾತಂತ ನೋಡೋಕೆ ಇವೆಲ್ಲ ತಂದೆಯ ಶಬ್ದಗಳಲ್ಲ, ತಂದೆಯ ಆಜ್ಞೆಗಳು, ತಂದೆಯ ಮಾತುಗಳನ್ನೇ ದೇವದೂತರು ಹೇಳಿದ್ದಾರೆ ಅಷ್ಟೇ. ಅಲ್ಲಿ ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರುವಂತ ವಿಚಾರ. ಈತನು ಪ್ರಿಯನಾಗಿರುವಂತ ನನ್ನ ಮಗನು ಎಂಬುದಾಗಿ ದೇವದೂತನ ಹೇಳ್ತಾನ ಅಂತ ಆ ಡೌಟ್ ಬರ್ಬೋದು ನಿಮ್ಗೆ. ದೇವರು ಯಾವುದೇ ಒಂದು ಕೆಲಸವನ್ನ ಹೇಳಿದ್ರು ದೇವದೂತರು ಬಂದು ಯಥಾ ಪ್ರಕಾರವಾಗಿ ನುಡಿಬೇಕೆ ಬಿಟ್ರೆ ಬೇರೆ ಎಲ್ಲ ಏನೋ ವ್ಯರ್ಥವಾದಂತ ಮಾತುಗಳನ್ನ ಹೇಳೋದಕ್ಕೆ ಅವಕಾಶ ಇಲ್ಲ. ಇದನ್ನ ನೀವು ಕ್ಲಿಯರ್ ಮಾಡ್ಕೋಬೇಕು ಮನಸ್ಸಿನಲ್ಲಿ. ಇವತ್ತು ನನ್ನ ತಂದೆ ನನಗೆ ಯಾವ್ದೊಂದು ಕೆಲಸವನ್ನ ಹೇಳಿದ್ದಾರೆ ಅಂದ್ಕೊಳ್ಳಿ, ಆ ಕೆಲಸವನ್ನ ಮಾಡ್ಬೇಕು ಅಂತ ಅಂದ್ರೆ ನಾನು ಅಲ್ಲಿಗೆ ಹೋಗ್ತೀನಿ, ಮೊದಲು ಅವರ ಯೋಗಕ್ಷೇಮನೆಲ್ಲ ವಿಚಾರಿಸ್ತೀನಿ, ಏನೇನೋ ಎಲ್ಲ ಅವ್ರ ಜೊತೆಯಲ್ಲಿ ಮಾತಾಡಬಾರ್ದನ್ನೆಲ್ಲ ಮಾತಾಡಿ ಆಮೇಲಿಂದ ನಮ್ಮ ಅಪ್ಪ ಈ ರೀತಿಯಾಗಿ ಹೇಳಿದ್ರು ಅಂತ ಹೇಳಿ ಹೇಳ್ತೀನಿ. ಆದ್ರೆ ದೇವದೂತರಿಗೆ ಆ ರೀತಿಯಾದಂತ ಕೆಲಸ ಅಲ್ಲ. ದೇವರು ಯಾವುದೇ ಕೆಲಸವನ್ನ ಹೇಳಿದ್ರು, ಅಂದ್ರೆ ಈಗ ದಾನಿಯೇಲನು ಪ್ರಾರ್ಥನೆ ಮಾಡಿದ್ದಾನೆ, ದಾನಿಯೇಲನ ಪ್ರಾರ್ಥನೆಗೆ ಉತ್ತರವನ್ನ ಕೊಡೋದಕ್ಕೋಸ್ಕರನ ದೇವ್ರು ಏನ್ ಮಾಡ್ತಾ ಇದಾರೆ, ನಿನ್ನ ಪ್ರಾರ್ಥನೆಗೆ ನಾನು ಮೆಚ್ಚಿದ್ದೀನಿ ಎನ್ನುವಂತ ಮಾತನ್ನ ಹೇಳಿದಾನೆ ಅಂತ ಅಂದ್ರೆ
ದೇವದೂತನಿಗೆ ಹೋಗಿ ನೀನು ಈ ಮಾತನ್ನ ತಿಳಿಸು ಅಂತ ಹೇಳಿ ದೇವ್ರು ಹೇಳಿದ್ದಾನೆ ಅಂತಂದ್ರೆ ದೇವದೂತನ ಬಂದು ಏನ್ ಮಾಡ್ಬೇಕು? ದೇವ್ರು ನನಗೆ ಈ ರೀತಿಯಾಗಿ ಹೇಳಿದ್ರು ಕಣಪ್ಪ, ನಿನ್ನ ಪ್ರಾರ್ಥನೆಯನ್ನು ಮೆಚ್ಚಿದನಂತೆ ಅಂತ ಹೇಳಿ ಈ ರೀತಿಯಾಗೆಲ್ಲ ಮಾತನಾಡೋದಕ್ಕೆ ಅವಕಾಶ ಇಲ್ಲ. ನಾನ್ ನಿನ್ನ ಪ್ರಾರ್ಥನೆಯನ್ನು ಮೆಚ್ಚಿದ್ದೇನೆ ಎನ್ನುವಂತ ದೇವರ ಮಾತನ್ನ ಆತನ ಯಥಾ ಪ್ರಕಾರವಾಗಿ ಬಂದು ಆ ರೀತಿಯಾಗಿನೇ ಹೇಳ್ಬೇಕು, ನಾನ್ ನಿನ್ನ ಪ್ರಾರ್ಥನೆಯನ್ನು ಮೆಚ್ಚಿದ್ದೇನೆ ಅಂತಾನ. ವಿಮೋಚನ ಕಂಡ 33 20ರಲ್ಲೂ ಅದೇ ಮಾತನೇನೆ. ಯಾರು ನನ್ನನ್ನು ನೋಡಿ ಜೀವಿಸಲಾರರು ಎನ್ನುವಂತ ಮಾತು ದೇವರ ಶಬ್ದವೇನೋ ಅಂತ ಹೇಳಿ ನಾವ್ ಅಂದ್ಕೊಂಡ್ಬಿಡ್ತೀವಿ. ಅದೆಲ್ಲ ತಪ್ಪು. ಯಾಕಂದ್ರೆ ಯೋಹಾನ್ ಸುವಾರ್ತೆ 5:33 ಖಚಿತವಾಗಿ ನೀವು ಎಂದಾದ್ರೂ ಆತನ ರೂಪವನ್ನು ನೋಡಿದ್ದೂ ಇಲ್ಲ, ಆತನ ಧ್ವನಿಯನ್ನ ಕೇಳಿದ್ದೂ ಇಲ್ಲ ಎಂಬುದಾಗಿ ಖಚಿತವಾಗಿ ಐತೆ. ಈ ಮೋಶ ಕೇಳಿದ್ದೆಲ್ಲವೂ ಕೂಡ ಧರ್ಮಶಾಸ್ತ್ರವನ್ನು ತೆಗೆದುಕೊಂಡು ಬರೋದಕ್ಕೋಸ್ಕರನ ಅದೆಲ್ಲವೂ ಕೂಡ ದೇವರ ಮಾತು ಅಂದ್ಕೊಂಡ್ರೆ ತಪ್ಪು. ಅದು ದೇವರ ಮಾತುಗಳೇನೇನೆ, ಆದ್ರೆ ದೇವರ ವಾಯ್ಸ್ ಅಲ್ಲ, ದೇವರ ಧ್ವನಿ ಅಲ್ಲ. ದೇವರ ಧ್ವನಿಯನ್ನ ಕೇಳಿದ್ರೆ ಮನುಷ್ಯನು ಉಳಿಯಲ್ಲ. ಮತ್ತೆ ಅಲ್ಲಿ ಯಾರು ಬಂದಿದ್ದಾರೆ? ದೇವದೂತನೇ ಬಂದಿದ್ದಾನೆ. ಅಪೊಸ್ತಲರ ಕೃತ್ಯಗಳು 17ನೇ 30ನೇ ವಚನದಲ್ಲಿ ಆ ಮಾತಿದೆ. ಒಂದ್ಸರಿ ಓದಿ 7:30 ಜಸ್ಟ್ ಅದನ್ನು ನೋಡ್ಕೊಂಡ್ರೆ ನಿಮ್ಗೆ ಕ್ಲಿಯರ್ ಆಗೋದಕ್ಕೋಸ್ಕರನ. ಅಪೊಸ್ತಲರ ಕೃತ್ಯಗಳು 7:30ನೇ ವಚನವನ್ನ ಹ್ಮ್ ಸಾಕ್ಬಿಡಿ. ಏನಿದೆ ಅಲ್ಲಿ ದೇವರು ಎಂಬುದಾಗಿದೆ. ದೇವರು ಇದ್ರು, ದೇವರು ಅಬ್ರಹಾಮನ ದೇವರು, ಇಸಾಕನ ದೇವರು, ನಾನು ಯಾಕೋಬನ ದೇವರು ಎಂಬುದಾಗಿ ಮೋಶೆ ಜೊತೆಯಲ್ಲಿ ಮಾತನಾಡುವಂತ ಒಂದು ವಿಚಾರ ಗೊತ್ತಿದೆ. ಇಲ್ಲಿ ನೋಡಿದ್ರೆ ಖಚಿತವಾಗಿ ಏನಾಗುತ್ತೆ? 40 ವರ್ಷಗಳು ತುಂಬಿದ ಮೇಲೆ ಸೀನಾಯಿ ಅರಣ್ಯದಲ್ಲಿ ದೇವದೂತನು ಕಾಣಿಸಿಕೊಂಡನು ಎಂಬುದಾಗಿದೆ. ಮುಳ್ಳಿನ ಪೊದೆಯೊಳಗೆ ಕಾಣಿಸಿಕೊಂಡಂತ ಪರ್ಟಿಕ್ಯುಲರ್ ಆಗಿದೆ. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ದೇವರ ಕಂಡ ಎನ್ನುವಂತ ರೀತಿಯಲ್ಲಿನೇ ಇದೆ. ಅಲ್ಲಿ ನೋಡಿದಾಗ ಯಾರು ಅಂತ ಹೇಳಿ ಆತನು ಮೋಶೆ ನೋಡೋದಕ್ಕೆ ಹೋದಾಗ ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಅಲ್ಲಿ ಬಂದಿರುವಂತ ದೂತನು ಎಂಬುದಾಗಿ ಖಚಿತವಾಗಿ ಇಲ್ಲಿ ಅಪೊಸ್ತಲರ ಕೃತ್ಯಗಳಲ್ಲಿ ಗೊತ್ತಾಗುತ್ತೆ. ಸರ್ವ ಸತ್ಯವೂ ಕೂಡ ಮತ್ತಾಯನು ಬರೆದ ಸುವಾರ್ತೆ 13:35ನೇ ವಚನಕ್ಕನುಸಾರವಾಗಿ ನಾನು ಬಾಯಿ ತೆರೆದು ಸಾಮ್ಯರೂಪವಾಗಿ ಉಪದೇಶಿಸುವೆನು, ಲೋಕಾದಿಯಿಂದ ಮರೆಯಾಗಿದ್ದ ಮರ್ಮಗಳನ್ನು ಹೊರಪಡಿಸುವೆನು ಎಂಬುದಾಗಿ ಯೇಸು ಕ್ರಿಸ್ತನ ಮಾತಿಗನುಸಾರವಾಗಿ ಯೇಸು ಕ್ರಿಸ್ತನ ಬಂದ ನಂತರವೇ ಈ ಸರ್ವ ಸತ್ಯವು ಕೂಡ ತಿಳಿಸಲ್ಪಟ್ಟಿದೆ. ದೇವದೂತನು ಅಂತ ಹೇಳಿ ಇಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ನೋಡ್ರೆ ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತ ಹೇಳಿ ಹೇಳ್ತಾನೆ. ಅಂದ್ರೆ ದೇವದೂತನ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಲ್ಲ. ಮತ್ತೆ ಯಾರ್ದಿದು? ಯಾರು ಮಾತಾಡ್ತಿದ್ದಾರೆ? ದೇವರ ಮಾತನೇನೆ, ದೇವದೂತನ ಮಾತಾಡ್ತಾ ಇದ್ದಾನೆ ಅಷ್ಟೇನೇನೆ. ಅಂದ್ರೆ ಯಾರು ಕೂಡ ದೇವರ ಶಬ್ದವನ್ನ ಕೇಳೋದಕ್ಕಾಗಿಲ್ವ ಅಂತ ನೋಡಿದ್ರೆ ಯಾರು ಕೂಡ ಕೇಳೋದಕ್ಕೆ ಸಾಧ್ಯ ಆಗಿಲ್ಲ, ಮುಂದೆಯೂ ಕೂಡ ಇಲ್ಲ. ಶರೀರದೊಂದಿಗೆ ದೇವರ ಶಬ್ದವನ್ನ ಕೇಳುವಂತದ್ದಾಗಿರ್ಬೋದು, ದೇವರನ್ನ ನೋಡುವಂತದ್ದಾಗಿರ್ಬೋದು, ಇವ್ಯಾವುದು ಕೂಡ ಸಾಧ್ಯವಿಲ್ಲ. ಈವನ್ ದೇವರ ಹೆಸರನ್ನ ತಿಳ್ಕೊಳ್ಳೋದು ಕೂಡ, ದೇವರ ಹೆಸರು ಏನು ಎನ್ನುವಂಥದ್ದನ್ನ ತಿಳ್ಕೊಳ್ಳೋದಕ್ಕೂ ಕೂಡ ಮನುಷ್ಯನ ಶರೀರಕ್ಕೆ ಅಂತ ಒಂದು ಅಧಿಕಾರ, ಅಂತ ಒಂದು ಶಕ್ತಿ ಇಲ್ಲ. ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ದೇವರ ಹೆಸರು ಏನು ಎನ್ನುವಂಥದ್ದನ್ನ ಕೇಳಿದ್ರೇನೆ ಮನುಷ್ಯನ ಅಂತ್ಯವಾಗೋಗುತ್ತೆ, ಮನುಷ್ಯನ ಸತ್ತೋಗ್ಬಿಡ್ತಾನೆ. ಅಷ್ಟು ಶಕ್ತನು ದೇವ್ರು ಅಂದ್ರೆ ಈ ಲೋಕ ದೇವ್ರನ್ನ ಏನೋ ಒಂದು ರೀತಿಯಲ್ಲಿ ಅಂದ್ಕೊಳ್ತಾ ಐತೆ. ನಾವ್ ಇದನ್ನ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಯೆಹೋವ ಎಂಬುದಾಗಿ ಬರೆಯಲ್ಪಟ್ಟಿದೆಯಲ್ಲ, ಇದೇನು ಅಂತ ಅಂದ್ರೆ ಹಿಬ್ರಿಯ ಭಾಷೆಯಲ್ಲಿ ಯೆಹೋವ ಎನ್ನುವಂತ ಮಾತಿಗೆ ಅರ್ಥ ಇರುವಾತನು ಎಂಬುದಾಗಿನೇ. ನಾವು ಏನು ಅಲ್ಲಿ ವಿಮೋಚನ ಕಂಡ 33 20 22ರಲ್ಲಿ ನೋಡ್ಕೊಂಡು ಹೋಗುವಂತ ರೀತಿಯಲ್ಲಿ ಇರುವಾತನು ಎಂಬುದಾಗಿ ಆತನೆ ಹೇಳ್ತಾನೋ, ಇರುವಾತನು ಎನ್ನುವಂತ ಅರ್ಥವೇ ಆ ಯೆಹೋವ ಎನ್ನುವಂತ ಪದಕ್ಕೆ ಇಬ್ರಿಯ ಭಾಷೆಯಲ್ಲಿ ಅರ್ಥ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ದೇವ್ರ ಹೆಸರನ್ನ ತಿಳ್ಕೊಳ್ಳೋದಕ್ಕೆ ಮನುಷ್ಯನಿಗೆ ಸಾಧ್ಯವಿಲ್ವಾ ಅಂದ್ರೆ ಇಲ್ಲ. ದೇವದೂತರ ವಿಷಯದಲ್ಲಿ ಪ್ರಪಂಚ ಭಾಷೆಗಳ ದೈವ ರಹಸ್ಯ ಎನ್ನುವಂತ 4 ಭಾಗವನ್ನ ನಾನು ಯೂಟ್ಯೂಬ್ ಅಲ್ಲಿ ಇಟ್ಟಾಗ ಅದರಲ್ಲಿ ಭಾಷೆಗಳ ಬಗ್ಗೆ ಹೇಳಿದ್ದೀನಿ. ಅಂದ್ರೆ ಪರಲೋಕದಲ್ಲಿರುವಂತ ಭಾಷೆಗಳು ಬೇರೆ ಎನ್ನುವಂಥದ್ದನ್ನ, ಪರಲೋಕದಲ್ಲಿರುವಂತ ಭಾಷೆಗಳು ಬೇರೆ, ಭೂಲೋಕದಲ್ಲಿರುವಂತ ಭಾಷೆಗಳು ಬೇರೆ, ಪಾತಾಳ ಲೋಕದಲ್ಲಿರುವಂತ ಭಾಷೆಗಳು ಬೇರೆ. ಈ ಭಾಷೆಗಳು ಪರಲೋಕದಲ್ಲಿರುವಂತ ಭಾಷೆಗಳು ಭೂಲೋಕದವರಿಗೆ ಅರ್ಥ ಆಗಲ್ಲ, ಭೂಲೋಕದಲ್ಲಿರುವಂತ ಭಾಷೆಗಳು ನರಕಲೋಕದವರಿಗೆ ಅರ್ಥ ಆಗಲ್ಲ. ಆ ಒಂದು ಪಾತಾಳ ಲೋಕದಲ್ಲಿರುವಂತವ್ರಿಗೆ ಮಾತನಾಡುವಂತ ಮಾತು ಈ ಭೂಲೋಕದವರಿಗೆ ತಿಳಿಯಲ್ಲ. ಅಂದ್ರೆ ಅಂತಂತ ಭಾಷೆಗಳಿದೆಯಾ ಅಂತಂದ್ರೆ ಅಂತಂತ ಭಾಷೆಗಳಿದೆ. ದೇವರು ಎಂತ ಜ್ಞಾನಿನ ಒಂದ್ಸರಿ ಆಲೋಚನೆ ಮಾಡಿ. ಅಂದ್ರೆ ನಮ್ಗೆ ಇಲ್ಲಿ ಪಾಯಿಂಟ್ ಏನು ಅಂತಂದ್ರೆ ಯೇಸು ಕ್ರಿಸ್ತನು ಯಾವುದೇ ಕಾರಣಕ್ಕೂ ದೇವರ ಮುಖವನ್ನು ನೋಡುವಂಥದ್ದು, ದೇವರ ಶಬ್ದವನ್ನ ಕೇಳುವಂಥದ್ದು ಇದು ಯಾವುದು ಕೂಡ ಆತನ ಶರೀರದೊಂದಿಗೆ ಇದ್ದಂತ ಸಮಯದಲ್ಲಿ ನಡೆದಿಲ್ಲ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 18ನೇ ವಚನವನ್ನು ಓದಿ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 18ನೇ ವಚನ. ಒಂದಾನೊಂದು ದಿವಸ ಆತನು ಏಕಾಂತವಾಗಿ ಪ್ರಾರ್ಥನೆ ಮಾಡುತ್ತಿರುವಾಗ ಆತನ ಶಿಷ್ಯರು ಆತನ ಸಂಗಡ ಇದ್ದರು.
ಆತನು ನನ್ನನ್ನು ಸಾಮಾನ್ಯ ಜನರು ಏನು ಸಾಕು. ಇಲ್ಲಿ ನೋಡಿ, ಒಂದಾನೊಂದು ದಿವಸ ಆತನು ಏಕಾಂತವಾಗಿ ಪ್ರಾರ್ಥನೆ ಮಾಡುತ್ತಿರುವಾಗ, ಆತನು ಏಕಾಂತವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ. ಇಲ್ಲಿ ನಾವು ಒಂದೊಂದು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಯಾಕೆ ಅಂತಂದ್ರೆ ಯೇಸು ಕ್ರಿಸ್ತನೇ ಮತ್ತೇನು ಸುವಾರ್ತೆ 6ನೇ ಅಧ್ಯಾಯಗಳಲ್ಲೆಲ್ಲ ನೀವು ಪ್ರಾರ್ಥನೆ ಮಾಡುವಾಗ ಏಕಾಂತವಾದಂತ ಕೋಣೆಗೆ ಹೋಗ್ರಿ ಎಂಬುದಾಗಿ ಆತನ ಹೇಳಿದ್ದಾನೆ. ಅದಕ್ಕೋಸ್ಕರ ಅವನು ಹೋಗಿ ಏಕಾಂತವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತನ. ಏಕಾಂತವಾದಂತ ಕೋಣೆಗೆ ಹೋಗಿ ಬಾಗಿಲನ್ನ ಮುಚ್ಚಿಕೊಂಡು ಅಂತಂದ್ರೆ ಹೋಗಿ ನಾವು ರೂಮ್ ಅಲ್ಲಿರುವಂತ ಬಾಗಿಲನ್ನ ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ಬೇಕು ಅಂತ ಅಲ್ಲ. ಆ ರೀತಿಯಾಗಿನೇ ನಾವು ಅರ್ಥ ಮಾಡ್ಕೊಂಡ್ರೆ ಯೇಸು ಕ್ರಿಸ್ತನೇನೆ ಆ ಮಾರ್ಕ ಇದಲ್ಲಿ ಯೋಹಾನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಮಾರ್ತಳು ಮತ್ತೆ ಮರಿಯಳ ಒಂದು ತಮ್ಮನ ಲಾಜರ್ನಿದ್ನಲ್ಲ, ಆತನ ಎಬ್ಬಿಸುವಂತ ಸಮಯದಲ್ಲಿ ಮತ್ತೆ ಬಹಿರಂಗವಾಗಿ ಪ್ರಾರ್ಥನೆ ಮಾಡ್ತಾನೆ. ಎಲ್ಲ ಜನಗಳು ಇದ್ದಂತ ಸಮಯದಲ್ಲಿನೇ ಎಲ್ಲ ಜನಗಳ ಮುಂದೆನೆ ಪ್ರಾರ್ಥನೆ ಮಾಡ್ತಾನೆ. ತಂದೆ, ಇವರು ನಾನು ನಿನ್ನಿಂದಲೇ ಕಳಿಸಲ್ಪಟ್ಟಿದ್ದೀನಿ ಎನ್ನುವಂಥದ್ದನ್ನ ಇವ್ರು ಅರ್ಥ ಮಾಡಿಕೊಳ್ಳುವಂತ ರೀತಿಯಲ್ಲಿ ನೀನು ಮಾಡು ಅಂತ ಹೇಳಿ ಪ್ರಾರ್ಥನೆ ಏನಕ್ಕೆ ಮಾಡ್ತಾನೆ? ಬಹಿರಂಗವಾಗಿ ಕೋಣೆಗಳು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡ್ರೆ, ರೂಮ್ಗಳಲ್ಲಿ ಹೋಗಿ ಬಾಗ್ಲಾಕ ಮಾಡ್ಬೇಕು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ, ಹಾಗಂತ ಹೇಳಿದಂತ ಯೇಸು ಕ್ರಿಸ್ತನು ಯಾಕೆ ಪಬ್ಲಿಕ್ ಅಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ? ಇದು ಆ ರೀತಿಯಾಗಲ್ಲ. ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನೋಡುವಾಗ ಆತನು ಎಲ್ಲ ಜನಗಳಿಗೋಸ್ಕರನ, ಅಂದ್ರೆ ನನಗೋಸ್ಕರ ನಿಮಿಗೋಸ್ಕರ ಆತನ 2000 ವರ್ಷಗಳ ಕೆಳಗೇನೆ ಎಲ್ಲಾ ಜನಗಳ ಮುಂದೆ ಪಬ್ಲಿಕ್ ಅಲ್ಲಿ ಪ್ರಾರ್ಥನೆ ಮಾಡಿದ್ದಾನೆ. ಆ ಅರ್ಥ ಅದಲ್ಲ. ಅಂದ್ರೆ ನಾವು ಯಾವುದೇ ಒಂದು ಬೇಡವಾದಂತ ಆಲೋಚನೆಗಳು ಇಟ್ಟುಕೊಳ್ಳದಂತ ರೀತಿಯಲ್ಲಿ ನಮ್ಮ ಮನಸ್ಸು ಎನ್ನುವಂತ, ನಮ್ಮ ದೇಹ ಎನ್ನುವಂತ ಈ ಮನೆಯಲ್ಲಿ ಮನಸ್ಸು ಎನ್ನುವಂತ ಕೋಣೆಯೊಳಗೆ ಬಾಗಿಲನ್ನ ಮುಚ್ಚಬೇಕಂತ ಅಂದಿದ್ರ ಅರ್ಥ ಏನು ಅಂತಂದ್ರೆ, ಸೈತನನ ಆಲೋಚನೆಗಳನ್ನ ಆಗ್ತಾ ಇರ್ತಾನೆ. ಈ ಲೋಕದ ಆಲೋಚನೆಗಳು ಬರ್ತಾ ಇದೆ, ನಾವು ಕೂಡ ಆಲೋಚನೆಗಳನ್ನ ತಂದುಕೊಳ್ತಾ ಇದೀವಿ, ತಂದುಕೊಳ್ತಿರ್ತೀವಿ. ಇದು ಯಾವುದನ್ನು ತಂದುಕೊಳ್ಳದಂತ ರೀತಿಯಲ್ಲಿ, ಯಾವುದೇ ಆಲೋಚನೆಗಳು ಚಂಚಲತ್ವಗಳು ಇಲ್ಲದಂತ ರೀತಿಯಲ್ಲಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ಶುದ್ಧವಾಗಿ ಒಂದೇ ಮನಸ್ಸಿನಲ್ಲಿ ಇಟ್ಟುಕೊಂಡು, ದೇವ್ರನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರಾರ್ಥನೆ ಮಾಡುವಂತದ್ದು ಇದೆಯಲ್ಲ, ಅದನ್ನೇ ಏಕಾಂತವಾದಂತ ಕೋಣೆ ಎಂಬುದಾಗಿ ಇದೆ. ಇಲ್ಲೂ ಕೂಡ ಏನ್ ಬರೆಯಲ್ಪಟ್ಟಿದೆ? ಆತನು ಏಕಾಂತವಾಗಿ ಒಬ್ಬನೇ ಇದ್ದಾಗ ಎಂಬುದಾಗಿ ಇದೆ ಅಂತ ಅಂದ್ರೆ, ಇಲ್ಲಿ ಅದನ್ನು ಓದಿ. ಒಂದಾನೊಂದು ದಿವಸ ಆತನು ಏಕಾಂತವಾಗಿ ಪ್ರಾರ್ಥನೆ ಮಾಡುತ್ತಿರುವಾಗ ಆತನ ಶಿಷ್ಯರು ಆತನ ಸಂಗಡ ಇದ್ದರು. ಆತನ ಶಿಷ್ಯಂದ್ರು ಕೂಡ ಒಂದು ಸಮಯದಲ್ಲಿ ಆತನ ಜೊತೆಯಲ್ಲಿ ಇದ್ದಾರೆ. ಆದ್ರೆ ಆತನ ಮಾತ್ರ ಏಕಾಂತವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಂದ್ರೆ ಇದ್ರ ಅರ್ಥ ಏನು? ಜೊತೆಯಲ್ಲಿದ್ರು ಏಕಾಂತವಾಗಿ ಮಾಡಿದ್ದಾನೆ ಅಂದ್ರೆ ಯಾವುದೇ ಆಲೋಚನೆಗಳು ಇಟ್ಟುಕೊಳ್ಳದಂತ ರೀತಿಯಲ್ಲಿ ದೃಢವಾಗಿ ಆತನು ದೇವರ ವಿಷಯದಲ್ಲಿ ಆತನು ಪ್ರಾರ್ಥನೆ ಮಾಡಿದ್ದಾನೆ. ಅಂದ್ರೆ ದೇವರನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಆತನೇನು ಪ್ರಾರ್ಥನೆ ಮಾಡ್ಬೇಕು ಅದರ ಮೇಲೆ ಗಮನವನ್ನು ಇಟ್ಟುಕೊಂಡು ಬೇಡವಾದಂತ ಆಲೋಚನೆಗಳನ್ನೆಲ್ಲ ತಂದುಕೊಳ್ಳದಂತ ರೀತಿಯಲ್ಲಿ ಆತನು ಮಾಡಿದ್ದಾನೆ. ಅಂದ್ರೆ ಆತನು ಒಬ್ಬನೇ ಇದ್ದಾನೆ. ಒಂದಾನೊಂದು ದಿವಸ ಆತನು ಏಕಾಂತವಾಗಿ ಪ್ರಾರ್ಥನೆ ಮಾಡುತ್ತಿರುವಾಗ ಏಕಾಂತವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಲ್ಲಿ ಶಿಷ್ಯಂದಿರು ಇದ್ದಾರೆ ಎಂಬುದಾಗಿ ಗೊತ್ತಾಗಿದೆ. ಅಂದ್ರೆ ಯಾಕೆ ಆತನು ಜನವನ್ನ ಸೇರ್ತಾ ಇಲ್ಲ? ಆತನು ಯಾಕೆ ಜನವನ್ನ ಸೇರ್ತಾ ಇಲ್ಲ ಅಂದ್ರೆ ಆತನಿಗೆ ಜನಗಳ ಮಧ್ಯದಲ್ಲಿ ಆತನಿಗೆ ನೆಮ್ಮದಿ ಎನ್ನುವಂಥದ್ದಿಲ್ಲ. ತಾವನು ಪ್ರೀತಿ ಮಾಡಿರುವಂತ ತಂದೆ ಆತನ ಜೊತೆಯಲ್ಲಿ ಇಲ್ಲದೆ ಇರುವಂತ ಕಾರಣ. ಅಂದ್ರೆ ಆತನ ಇಡೀ ಕೆಲವೊಂದು ವಾಕ್ಯಗಳಲ್ಲಿ ಇಡೀ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾ ಎಂಬುದಾಗಿ ಇದೆ. ಏನಕ್ಕೋಸ್ಕರ ಆತನು ಪ್ರಾರ್ಥನೆ ಮಾಡ್ತಾನೆ? ಇಡೀ ರಾತ್ರಿ ಎಲ್ಲ ಪ್ರಾರ್ಥನೆ ಎಲ್ಲ ಕಳೆದನು ಎಂಬುದಾಗಿದೆ. ಆತನಿನ್ನು ಮೊಬ್ಬಿರುವಾಗಲೇ ಒಂದು ಸಾರಿ ಪೆಟ್ಟಕ್ಕೆ ಹೋಗಿದ್ದಾನೆ. ಮೊಬ್ಬಿರುವಾಗಲೇ ಆತನ ಹೋಗಿ ಪ್ರಾರ್ಥನೆಗಳನ್ನ ಮಾಡುವುದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಎಲ್ಲ ವಚನಗಳನ್ನು ಓದೋದಕ್ಕಾಗಲ್ಲ, ಆದ್ರಿಂದ ದಯಮಾಡಿ ಅರ್ಥ ಮಾಡಿಕೊಳ್ಬೇಕು. ಆತನ ಇನ್ನು ಮೊಬ್ಬಿರುವಾಗಲೇ ಆತನು ಪ್ರಾರ್ಥನೆ ಮಾಡೋದಕ್ಕೆ ಹೋದ ಎಂಬುದಾಗಿ ಇದೆ. ಆತನು ಹೋಗಿ ಪ್ರಾರ್ಥನೆಗಳನ್ನ ಮಾಡಿದ್ದಾನೆ, ಪ್ರಾರ್ಥನೆಗಳಲ್ಲಿ ಕಳೆದಿದ್ದಾನೆ. ಜನಗಳು ಹೊರಟೋಗೋದ್ರೊಳಗಾಗಿ ಆತನು ಹೋಗಿ ಪ್ರಸಂಗಗಳನ್ನ ಮಾಡಬೇಕು, ದೇವರ ಜ್ಞಾನವನ್ನ ಬೋಧನೆ ಮಾಡಬೇಕು. ಯಾಕೆ ಅಂತಂದ್ರೆ ಲೇಟ್ ಆಯ್ತಾ? ಒಂದು ವೇಳೆ ಇವತ್ತು ಒಂದು 9 ಗಂಟೆ ಮೇಲೆ ಆಯ್ತು ಅಂತಂದ್ರೆ ಜನಗಳೆಲ್ಲ ಅವರವರ ಕೆಲಸದ ನಿಮಿತ್ತವಾಗಿ ಹೋಗ್ಬಿಡ್ತಾರೆ. ಅಂದ್ರೆ ಬೇಗ ಹೋದ್ರೆ ಕೆಲಸಗಳು ಹೋಗೋದಕ್ಕಿಂತ ಮೊದಲಾಗಿ ಮನೆಯಲ್ಲಿ ಇರ್ತಾರೆ. ಆ ಒಂದು ಸಮಯದಲ್ಲಿ ಈತನು ಏನ್ ಮಾಡ್ಬೇಕು? ಹೋಗಿ ದೇವರ ಜ್ಞಾನವನ್ನ ಬೋಧನೆ ಮಾಡ್ಬೇಕು. ಅದಕ್ಕಿನ್ನ ಅಂದ್ರೆ ಆ ಸಮಯದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಳಂಗಿಲ್ಲ. ಜನಗಳು ಸಿಕ್ಕಿದಂತ ಸಮಯದಲ್ಲಿ ದೇವರ ಜ್ಞಾನವನ್ನ ಬೋಧನೆ ಮಾಡಬೇಕು. ಜನಗಳು ಇಲ್ಲದೆ ಇರುವಂತ ಕಾಲವನ್ನು ನೋಡ್ಕೊಂಡಿದ್ದಾನೆ. ಯಾವಾಗಲೂ ತಂದೆಯೊಟ್ಟಿಗೆ ಇದ್ದಾನೆ. ಅಂದ್ರೆ ತಂದೆ ಎಂಬುದಾಗಿ ತನ್ನ ಪ್ರಾರ್ಥನೆಯನ್ನು ಮಾಡ್ತಾನೆ ಇದ್ದಾನೆ. ತಂದೆಯನ್ನು ಬಿಟ್ಟು ಬಂದಂತ ಕಾರಣ. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 29ನೇ ವಚನವನ್ನ ಓದಿ. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 29ನೇ ವಚನ. ನನ್ನನ್ನು ಕಳುಹಿಸಿಕೊಟ್ಟಾತನು ನನ್ನ ಸಂಗಡ ಇದ್ದಾನೆ. ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಅಂದನು. ನನ್ನನ್ನು ಕಳಿಸಿಕೊಟ್ಟ ನನ್ನ ಸಂಗಡ ಇದ್ದಾನೆ, ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಎಂಬುದಾಗಿ ಇದೆ. ಅಂದ್ರೆ ತಂದೆ ತನ್ನ ಜೊತೆಯಲ್ಲಿ ಇದ್ನ ಅಂತನ ಅರ್ಥ. ಆತನು ಪರಲೋಕದಲ್ಲಿ ಇದ್ದಂತ ಸ್ಥಿತಿಯಲ್ಲಿ ಇಲ್ದಲೇ ಇರ್ಬೋದು. ಆತನಿಗೆ ಯೇಸು ಕ್ರಿಸ್ತನ ಒಂದು ಹಂಬಲ ಯಾವ ರೀತಿಯಾಗಿದೆ? ತಂದೆ ನನ್ನೊಟ್ಟಿಗಿದ್ದಾನೆ. ಇವತ್ತು ಈ ಲೋಕವನ್ನ ದೇವರು ಮಹಿಮೆ ಶರೀರದೊಂದಿಗೆ ಇರುವಂತ ಆ ತಂದೆ ಈ ಭೂಲೋಕವನ್ನ ಪ್ರವೇಶ ಮಾಡಿದ್ರೆ ಭೂಮಿ ಎನ್ನುವಂಥದ್ದು ಬೂದಿಯಾಗಿ ಹೋಗುತ್ತೆ.
ಭೂಲೋಕ ಬೂದಿಯಾಗಿ ಹೋಗುತ್ತೆ. ಯೇಸು ಕ್ರಿಸ್ತನು ಒಂದ್ ವೇಳೆ ಈ ಯಹೂದ್ಯರೆಲ್ಲ ಏನ್ ಅಂದ್ಕೊಂಡ್ಬಿಟ್ಟಿದ್ರು ಅಂದ್ರೆ ಲೋಕರಕ್ಷಕನು ಬರ್ತಾ ಇದ್ದಾನೆ ಅಂತ ಹೇಳಿ ಕಾಯ್ತಾ ಇದ್ರು. ಇವತ್ತಿಗೂ ಕಾಯ್ತಾ ಇದ್ದಾರೆ. ವಿಚಿತ್ರವಾದಂತ ಸಂಗತಿ. ಈಗಲೂ ಏನಕ್ಕೆ ಕಾಯ್ತಾ ಇದ್ದಾರೆ? ಯೇಸು ಕ್ರಿಸ್ತನ ಎಲ್ಲ ಫ್ಲೈಟ್ ಬಂದು ಇಳಿದಂತ ರೀತಿಯಲ್ಲಿ ಬಂದು ಇಳಿದು ಬಿಡ್ತಾನೆ ಯೇಸು ಕ್ರಿಸ್ತನು ಅಂತ ಹೇಳಿ ಇವ್ರು ಅಂದ್ಕೊಂಡಿದ್ರು. ಆದ್ರೆ ಮಹಿಮೆ ಶರೀರದೊಂದಿಗೆ ಇರುವಂತ ಕ್ರಿಸ್ತನ ಆ ರೀತಿಯಾಗಿ ಬರಂಗಿಲ್ಲ. ಆತನ ಮಹಿಮೆಯನ್ನ ಬಿಟ್ಟು ಬರಬೇಕು. ಮಹಿಮೆಯೊಂದಿಗೆ ಬಂದ್ರೆ ಭೂಮಿ ಇರಲ್ಲ. ಮಹಿಮೆಯನ್ನ ಬಿಟ್ಟು ಆತನು ತನ್ನ ಮಹಿಮೆಯನ್ನ ಬಿಟ್ಟು ಎಂಬುದಾಗಿ ಫಿಲಿಪ್ಪಿ ಪುಸ್ತಕದಲ್ಲಿ ನಾವು ಓದ್ಕೊಂಡಿದ್ದೀವಿ. ದಾಸನ ರೂಪವನ್ನು ಧರಿಸಿಕೊಂಡು ಬಂದ ಅಂತಾನ. ಅಂದ್ರೆ ದೇವರಿಗೆ ಸರಿಸಮಾನವಾಗಿರುವಂತಹ ಮಹಿಮೆಯೊಂದಿಗೆ ಬರಂಗಿಲ್ಲ. ಆತನು ಮಾನವ ಅವತಾರದಲ್ಲಿ ಆತನು ಬಂದಿದ್ದಾನೆ. ಚೆನ್ನಾಗಿದ್ದಾನೆ, ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ. ತಂದೆ ನನ್ನ ಜೊತೆಯಲ್ಲಿದ್ದಾನೆ, ತಂದೆ ನನ್ನ ಒಬ್ಬಂಟಿಗನಾಗಿ ಬಿಡ್ತಾ ಇಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ರಾತ್ರಿ ಎಲ್ಲನ ಆತನ ಪ್ರಾರ್ಥನೆಯಲ್ಲಿ ಕಳೆದ ಎನ್ನುವಂತ ಮಾತುಗಳು ಇದೆ ಅಂತ ಅಂದ್ರೆ, ಇವತ್ತು ನಾವು ಇಡೀ ರಾತ್ರಿ ಯಾರ ಜೊತೆಯಲ್ಲಿ ಮಾತಾಡ್ತೀವಿ? ಇವತ್ತು ಈ ಲೋಕದಲ್ಲಿ ಕೆಲವೊಂದು ಜನಗಳು ಇಡೀ ರಾತ್ರಿ ಮಾತಾಡ್ತಾರೆ, ಅರ್ಧ ರಾತ್ರಿಯಲ್ಲಿ ಮಾತಾಡ್ತಾರೆ. ಯಾರ ಜೊತೆಯಲ್ಲಿ ಮಾತಾಡ್ತಾರೆ? ತನ್ನ ಹೆಂಡತಿಯ ಜೊತೆಯಲ್ಲೋ, ಇಲ್ಲ ಸಂಗಡಿಗರ ಜೊತೆಯಲ್ಲೋ, ಯಾರಿಗೆ ಪ್ರೀತಿಯಿಂದ ಇರುವಂತವ್ರು ಅವರ ಜೊತೆಯಲ್ಲೇ ಬಹಳ ಹೊತ್ತು ಮಾತನಾಡುವಂಥದ್ದು. ಇನ್ನ ಬೇರೆಯವರ ಜೊತೆಯಲ್ಲಿ ಯಾರೋ ನಮ್ಗೆ ಏನೋ ಹೊಸದಾಗಿ ನಮ್ಗೆ ಏನೋ ಒಂದು ದಿನದಲ್ಲಿ ಪರಿಚಯ ಆಗಿದ್ದಾರೆ, ಅವ್ರ ಮೇಲೆ ಯಾವ ಪ್ರೀತಿ ಇಲ್ಲ ಅಂತಂದ್ರೆ ನಾವು ಮಾತಾಡಕ್ ಹೋಗಲ್ಲ. ಯಾರಿಗೆ ಬಹಳವಾಗಿ ಹೆಚ್ಚಿನದಾದಂತ ಪ್ರೀತಿ ಯಾರ ಮೇಲೆ ಇರ್ತದೋ ಅವರ ಜೊತೆಯಲ್ಲಿ ಬಹಳವಾಗಿ ನಾವು ಕಾಲ ಕಳೆಯೋದಕ್ಕೆ ಇಷ್ಟಪಡ್ತೀವಿ. ಬಹಳವಾಗಿ ಅವರ ಜೊತೆಯಲ್ಲಿ ಮಾತನಾಡೋದಕ್ಕೆ ಇಷ್ಟಪಡ್ತೀವಿ. ಯಾವಾಗಲೂ ಅವರ ಜೊತೆಯಲ್ಲಿ ಇರೋದಕ್ಕೆ ಇಷ್ಟಪಡ್ತೀವಿ. ಯೇಸು ಕ್ರಿಸ್ತನು ಕೂಡ ಇಡೀ ರಾತ್ರಿ ಎಲ್ಲವನ್ನು ಕೂಡ ಪ್ರಾರ್ಥನೆಯಲ್ಲಿ ಕಳೆದನೆ ಎನ್ನುವಂತ ಮಾತುಗಳಿದೆ ಅಂತಂದ್ರೆ ಆತನಿಗೆ ದೇವರ ಮೇಲೆ ಎಂತ ಪ್ರೀತಿ ಇದೆಯೋ, ಆತನು ದೇವರನ್ನ ಬಿಟ್ಟು ಬಂದು ಯಾವ ರೀತಿಗೆ ಒಬ್ಬಂಟಿಗನಾಗಿದ್ದಾನೋ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ ಸರಿಯಾದಂತ ರೀತಿಯಲ್ಲಿ. ಯೋಹಾನ್ ಸುವಾರ್ತೆ 16ನೇ ಅಧ್ಯಾಯ 32ನೇ ವಚನವನ್ನ ಓದಿ. ಯೋಹಾನ್ ಸುವಾರ್ತೆ 16ನೇ ಅಧ್ಯಾಯ 32ನೇ ವಚನವನ್ನ ನೋಡಿರಿ. ಆ ನೋಡಿ ತಾನೇ ಎಂಬುದಾಗಿದೆ. ಅಂದ್ರೆ ಆ ಮಹಿಮೇಶ್ವರದೊಂದಿಗೆ ಇರುವಂತ ತಂದೆ ಈತನ ಜೊತೆಯಲ್ಲಿ ಬಂದು ತನ್ನ ಪಕ್ಕದಲ್ಲಿ ನಿಂತಿದ್ದಾನೆ ಅಂತ ಅಲ್ಲ ಇದ್ರ ಅರ್ಥ. ಯಾವಾಗಲೂ ತಂದೆ ನನ್ನ ಜೊತೆಯಲ್ಲಿ, ತಂದೆ ನನ್ನ ಜೊತೆಯಲ್ಲಿದ್ದಾನೆ, ತಂದೆ ನನ್ನ ಜೊತೆಯಲ್ಲಿದ್ದಾರೆ. ಯಾಕಂದ್ರೆ ದೇವರು ಸರ್ವವ್ಯಾಪಿ ಅಲ್ವಾ? ದೇವ್ರು ಎಲ್ಲಾ ಕಡೆ ಇದ್ದಾನೆ ಅಲ್ವಾ? ದೇವರ ಜೊತೆಯಲ್ಲಿ ಇದ್ದಾನೆ ಎನ್ನುವಂತ ಹಂಬಲ ಈತನಿಗೆ. ದೇವ್ರೇನೋ ಈ ಲೋಕವನ್ನು ಪ್ರವೇಶಿಸಿ ಬಂದು ಈತನ ಜೊತೆಯಲ್ಲಿ ಇದ್ದಾನೆ ಅಂತ ಅರ್ಥ ಅಲ್ಲ. ಇವತ್ತು ನಾವು ಕೂಡ ಭಕ್ತರೆ, ನಾವು ಕೂಡ ದೇವರ ಮಾತಿಗೆ ಅನುಸಾರವಾಗಿ ಜೀವಿಸಿದರೆ ದೇವರು ಬಂದು ಆತನು ಆ ಮಹಿಮೇಶ್ವರದೊಂದಿಗೆ ಇರುವಂತ ತಂದೆ ಈ ಭೂಲೋಕದಲ್ಲಿ ಬರ್ತಾನ. ಈ ಭೂಮಿನೇ ಪಾದಪೀಠ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ಸಹಾಯವು ನಮ್ಮ ಜೊತೆಯಲ್ಲಿ ಇರ್ಬೋದೇ ಬಿಟ್ಟರೆ ದೇವರೇ ಬಂದು ಸಾಕ್ಷಾತ್ ಇರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯೇಸು ಕ್ರಿಸ್ತನ್ ಏನಕ್ಕೋಸ್ಕರ ಈ ರೀತಿಯಾಗಿ ಮಾತಾಡ್ತಾ ಇದ್ದಾನೆ? ದೇವರು ನನ್ನ ಜೊತೆಯಲ್ಲಿದ್ದಾನೆ, ದೇವ್ರು ನನ್ನ ಜೊತೆಯಲ್ಲಿದ್ದಾರೆ, ಇವತ್ತು ನಾವು ಯಾರಿಗೋ ಬಹಳವಾಗಿ ಪ್ರೀತಿ ಮಾಡುವಂತವ್ರು ಸತ್ತೋದ್ರು ಅಂದ್ಕೊಳ್ಳಿ. ಈಗ ಬಹಳವಾಗಿ ಜನಗಳು ಇವತ್ತು ಆಮ್, ಪುನೀತ್ ರಾಜ್ಕುಮಾರ್ ಅವ್ರನ್ನ ಆ ಅವರ ವಿಷಯದಲ್ಲಿ ಮಾತನಾಡುವಂತ ಮಾತಿನಿಂದ ನಮ್ಮನ್ನು ಬಿಟ್ಟು ಹೋಗಿಲ್ಲ, ಅವರು ನಮ್ಮನ್ನು ಬಿಟ್ಟು ಹೋಗಿಲ್ಲ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಬಿಟ್ಟು ಹೋಗಿರುವಂತದ್ದು ಖಚಿತವಾ? ಅವರ ಆತ್ಮ ಈ ಲೋಕವನ್ನು ಬಿಟ್ಟಿರುವಂತದ್ದು ಖಚಿತವೇ. ಆದ್ರೂ ಕೂಡ ಜನಗಳು ಈ ರೀತಿಯಾಗಿ ಹೇಳ್ತಾರೆ ಅಂದ್ರೆ ಅವ್ರ ಮೇಲೆ ಇದ್ದಂತ ಪ್ರೀತಿಯಿಂದನ. ಆ ರೀತಿಯಾಗಿ ಯಾವ್ದೊಬ್ಬ ಮನುಷ್ಯನು ಒಬ್ಬರನ್ನ ಪ್ರೀತಿ ಮಾಡಿದ್ರೆ ಅವ್ರು ಎಲ್ಲೋ ದೂರ ಇದ್ರು ಕೂಡ, ಈ ಲೋಕವನ್ನ ಬಿಟ್ಟಿದ್ರು ಕೂಡ ನಮ್ಮ ಜೊತೆಯಲ್ಲಿ ಇದಾರೆ ಎನ್ನುವಂತ ಹೇಳೋದು ಅಂತ ಶೈಲಿ ಇದೆಯಲ್ಲ, ಅದೇನು ಅಂತಂದ್ರೆ ಅವರ ಮೇಲಿದ್ದಂತ ಪ್ರೀತಿಯನ್ನ ವ್ಯಕ್ತಪಡಿಸುವಂತದ್ದೇ, ಬೇರೆ ಇನ್ನೇನು ಅಲ್ಲ. ಅಂದ್ರೆ ಸಾಕ್ಷಾತ್ ದೇವ್ರು ಯೇಸು ಕ್ರಿಸ್ತನ ಪಕ್ಕದಲ್ಲಿ ಇದಾರ ಅಂತನ ಆ ರೀತಿಯಾಗಿ ಅರ್ಥ ಮಾಡ್ಕೋಬಾರ್ದು ಇದನ್ನೆಲ್ಲನ. ದೇವ್ರು ನನ್ನ ಜೊತೆಯಲ್ಲಿ ಇದ್ದಾರೆ ಅಂತಂದ್ರೆ ದೇವ್ರು ನನ್ನ ಕಾಪಾಡ್ತಾ ಇದ್ದಾನೆ, ದೇವ್ರು ನನ್ನ ಜೊತೆಯಲ್ಲಿ ಇದ್ದಾನೆ, ದೇವ್ರು ನನ್ನ ಜೊತೆಯಲ್ಲಿ ಇದ್ಕೊಂಡು ಮಾತಾಡ್ತಾ ಇದ್ದಾನೆ. ಈ ರೀತಿಯಾಗಿ ಆತನು ಪ್ರತಿಯೊಂದು ಕ್ಷಣದಲ್ಲೂ ಕೂತನ ಹಂಬಲಿಸ್ತಾ ಇದ್ದಾನೆ. ಇವತ್ತು ಚಿಕ್ಕ ಮಕ್ಕಳು ಕೆಲವೊಂದು ಸಮಯದಲ್ಲಿ ಮಲಗಿದ್ದಂತ ಸಮಯದಲ್ಲಿ ಏನೇನೋ ಮಾತಾಡ್ತಿರ್ತವೆ. ಅವ್ರ ಆಟ ಆಡಿದಂತ ಆಲೋಚನೆಗಳನ್ನೆಲ್ಲ ಮಾತಾಡ್ತಾ ಇರ್ತವೆ. ಅಂದ್ರೆ ಆ ಮಕ್ಕಳಿಗೆ ಇರುವಂತ ಆಟದ ಮೇಲೆ ಇಂಟ್ರೆಸ್ಟ್. ಆ ರೀತಿಗೆ ದೇವ್ರ ಮೇಲೆ ಆತನ ಭಯಭಕ್ತಿ ಇದ್ದಂತ ಕಾರಣ, ಪ್ರೀತಿ ಇದ್ದಂತ ಕಾರಣ ದೇವ್ರನ್ನ ಬಿಟ್ಟು ಹೋಗಿಲ್ಲ. ದೇವ್ರನ್ನ ನಾನು ಬಿಟ್ಟು ದೂರ ಬಂದಿಲ್ಲ, ನಾನು ಒಬ್ಬಂಟಿಗನಲ್ಲ, ದೇವ್ರ ನನ್ನ ಜೊತೆಯಲ್ಲಿದ್ದಾನೆ, ದೇವ್ರ ನನ್ನ ಜೊತೆಯಲ್ಲಿದ್ದಾನೆ ಆತನ ಆ ರೀತಿಯಾದಂತ ಆಲೋಚನೆಗಳೆಲ್ಲ ಆತನಿದ್ದಾನೆ. ಅಂದ್ರೆ ಒಬ್ಬಂಟಿಗನಾದಂತ ಕುಮಾರನಿಗೆ, ಯೇಸು ಕ್ರಿಸ್ತನಿಗೆ ಆತನಿಗೆ ಎಷ್ಟರ ಮಟ್ಟಿಗೆ ದೇವರ ಮೇಲೆ ಭಯಭಕ್ತಿ ಇದೆಯೋ, ಆತನು ಎಷ್ಟು ಒಬ್ಬಂಟಿತನವನ್ನ ಅನುಭವಿಸ್ತಾ ಇದ್ದಾನೋ ಈ ಮಾತುಗಳು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನವನ್ನು ಓದಿ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನವನ್ನ. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಮ ಸಬಕ್ತಾನಿ ಅಂದರೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದೆ ಎಂಬುದಾಗಿ ಮಹಾಧ್ವನಿಯಿಂದ ಕೂಗಿದನು ಎಂಬುದಾಗಿದೆ. ಅಂದ್ರೆ ಅಲ್ಲಿವರೆಗೂ ಕೈ ಹಿಡ್ಕೊಂಡಿದ್ದ ಅಂತಾನ ಅರ್ಥ.
ಅಲ್ಲಿವರೆಗೂ ಆತನ ಕೈ ಹಿಡ್ಕೊಂಡಿದ್ದಾನೆ ನನ್ನನ್ನ ಎನ್ನುವಂತ ಆಲೋಚನೆಯಲ್ಲಿದ್ದಾನೆ ಆತನು. ಅಲ್ಲಿವರೆಗೂ ನನ್ನನ್ನ ಕೈ ಹಿಡ್ಕೊಂಡಿದ್ದಾನೆ ಎನ್ನುವಂತ ಆಲೋಚನೆಯಲ್ಲಿ ಇದ್ದಾನೆ ಆತ. ಅಲ್ಲಿವರೆಗೂ ನನ್ನ ಜೊತೆಯಲ್ಲಿ ಇದ್ದಾನೆ ಎನ್ನುವಂತ ಆಲೋಚನೆಯಲ್ಲಿ ಇದ್ದಾನೆ. ಅಲ್ಲಿವರೆಗೂ ಕೂಡ ಆತನು ಯಾವುದೇ ಕಾರಣಕ್ಕೂ ತಂದೆ ನನ್ನ ಬಿಟ್ಟು ದೂರ ಇಲ್ಲ ಎನ್ನುವಂತ ಆಲೋಚನೆಯಲ್ಲಿ ಆತನ ಇದ್ದಾನೆ. ಆದ್ರೆ ಲೋಕವನ್ನೇ ದಾಟಿ ಬಂದಿದ್ದಾನೆ. ತಂದೆಯನ್ನ ಬಿಟ್ಟು ಲೋಕವನ್ನ ದಾಟಿ ಬಂದಿದ್ದಾನೆ. ಯಾವುದೋ ಒಂದು ಸ್ವಲ್ಪ ದೂರವನ್ನು ಆತನು ಬಂದಿಲ್ಲ, ಒಂದು ಲೋಕವನ್ನೇ ಬಿಟ್ಟು ಇನ್ನೊಂದು ಲೋಕಕ್ಕೆ ಬಂದಿದ್ದಾನೆ. ಆದ್ರೂ ಕೂಡ ಆತನ ಯಾವ ರೀತಿಯಾದಂತ ಆಲೋಚನೆ ಇದೆ. ಈತನು ಇಷ್ಟು ಮಹಾಶಬ್ದದಿಂದ ಆತನು ಕೂಗ್ತಾ ಇದ್ದಾನೆ ಅಂದ್ರೆ ಆತನ ವೇದನೆಯನ್ನು ಅರ್ಥ ಮಾಡಿಕೊಳ್ಳಿ. ಇಲ್ಲಿ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆಯೇ ಎನ್ನುವಂತ ರೀತಿಯಲ್ಲಿ ಮಹಾಧ್ವನಿಯಿಂದ ಆತನು ಕೂಗ್ತಾ ಇದ್ದಾನೆ ಅಂತ ಅಂದ್ರೆ, ಇವತ್ತು ಯಾರೋ ಒಬ್ಬರು ಮಹಾಧ್ವನಿಯಿಂದ ಪ್ರಾಣ ಹೋಗುತ್ತ ಸಮಯದಲ್ಲಿ ಕೂಗ್ತಾ ಇದ್ದಾರೆ ಅಂದ್ರೆ, ಇಲ್ಲ ಒಂದು ಏನೋ ಕಷ್ಟದ ಪರಿಸ್ಥಿತಿಯಲ್ಲಿ ಮಹಾಧ್ವನಿಯಿಂದ ಜೋರಾಗಿ ಕೂಗ್ತಾ ಇದ್ದಾರೆ ಅಂದ್ರೆ ಅವರ ಬಾಧೆಯನ್ನ, ಆ ಭಾವವನ್ನ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ. ಅಂದ್ರೆ ಅಲ್ಲಿವರೆಗೂ ಕೈ ಹಿಡ್ಕೊಂಡಿದ್ದ ಅಂತಾನ ಅರ್ಥ. ಅಲ್ಲಿವರೆಗೂ ಕೈ ಹಿಡ್ಕೊಂಡಿದ್ದಾನೆ ತಂದೆ. ಯಾವ ರೀತಿಯಾಗಿ? ಪರಲೋಕದಲ್ಲಿದ್ದಂತ ಸ್ಥಿತಿಯಲ್ಲ, ಇಲ್ಲ. ಇವತ್ತು ನಾವು ಕೂಡ ನಮಗೆ ನೇಮಕ ಮಾಡಿರುವಂತ ಆಯುಷ್ಕಾಲದವರೆಗೆ ಈ ಭೂಮಿ ಮೇಲೆ ಇರಬೇಕು ಎನ್ನುವಂತ ಉದ್ದೇಶದಿಂದ ದೇವರು ಕೇಡು ಗಂಡಾಂತರಗಳಿಂದ ತಪ್ಪಿಸಿ ಕಾಪಾಡ್ತಾನಲ್ಲ, ಆ ರೀತಿಯಾಗಿ ಅಷ್ಟೇನೇನೆ ಯೇಸು ಕ್ರಿಸ್ತನನ್ನು ಕೂಡ ಆತನ ಕೆಲಸ ಸಂಪೂರ್ಣವಾಗಿ ಮುಗಿಯುವವರೆಗೇನೆ ಯಾವ ಕೇಡು ಬರದಂತ ರೀತಿಯಲ್ಲಿ ತಂದೆ ಕಾಪಾಡಿದಾನೆ. ಇವತ್ತು ನಮ್ಮನ್ನ ಯಾವ ರೀತಿಯಾಗಿ ಕಾಪಾಡಿದಾನೆ ಆ ರೀತಿಯಾಗಿ ಯೇಸು ಕ್ರಿಸ್ತನನ್ನು ಕೂಡ ಕಾಪಾಡಿದ್ದಾನೆ. ಆದ್ರೆ ಏನೋ ಸ್ಪೆಷಲ್ ಆಗಿ ಪರಲೋಕದಲ್ಲಿ ಇದ್ದಂತ ಸ್ಥಿತಿಯಲ್ಲಿ ಬಂದಿತನ ಕಾಪಾಡಿ ಜೊತೆಯಲ್ಲಿ ಕೈ ಹಿಡ್ಕೊಂಡಿದ್ದಾನೆ ಅಂತ ಈ ರೀತಿಯಾಗಿ ಅಲ್ಲ. ನಮ್ಮನ್ನ ಯಾವ ರೀತಿಯಾಗಿ ಕಾಪಾಡ್ತಾ ಇದ್ದಾನೋ ಈ ಲೋಕ ಒಂದು ಕೆಲಸ ಮುಗಿಯುವವರೆಗೂನ ಆ ರೀತಿಯಾಗಿ ಯೇಸು ಕ್ರಿಸ್ತನನ್ನು ಕೂಡ ಕಾಪಾಡಿದಾನೆ. ಆದ್ರೆ ಅದನ್ನೇ ಆತನ ಜ್ಞಾಪಕ ಮಾಡ್ಕೊಂಡಿದ್ದಾನೆ. ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿದೀಯಾ ಅಂತಂದ್ರೆ, ಆ ಸಮಯದಲ್ಲಿ ಆತನ ಕೈ ಬಿಟ್ಟಿರುವಂತ ಕಾರಣ. ಯಾಕೆ ಕೈ ಬಿಡಬೇಕು ಅಂದ್ರೆ ದೇವರು ತೀರ್ಮಾನ ಮಾಡಿದ್ದಾನೆ ಈತನ ಈ ಲೋಕವನ್ನ ಬಿಡಬೇಕು ಅಂತಾನ. ಈ ಲೋಕವನ್ನ ಈತನ ಈ ಸಮಯದಲ್ಲಿ ಬಿಟ್ಟು ಬಿಡ್ಬೇಕು, ಈ ಲೋಕದಲ್ಲಿ ಇರಂಗಿಲ್ಲ ಎನ್ನುವಂತ ರೀತಿಯಲ್ಲಿ. ದೇವರೇ ಒಂದ್ ವೇಳೆ ಕಾಪಾಡಿದ್ರೆ ಯಾರು ಕೂಡ ಯಾರ ಪ್ರಾಣವನ್ನು ತೆಗೆದಕ್ಕಾಗಲ್ಲ. ಈಗ ಎಷ್ಟೋ ಜನ ಕೊಲ್ಬೇಕು ಹಿಡಿಬೇಕು ಅಂತ ಹೇಳಿ ನೋಡ್ತಿದ್ದಂತ ಸಮಯದಲ್ಲಿ ಯಾಕೆ ಆಗಿಲ್ಲ? ದೇವರ ಅದಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ, ದೇವರ ಕಾರ್ಯವನ್ನು ಜರುಗಿಸಿಲ್ಲ. ಆದ್ರೆ ಆ ಸಮಯದಲ್ಲಿ ನೋಡುವಾಗ ತಂದೆ ಯೇಸು ಕ್ರಿಸ್ತನನ್ನ ಕೈ ಬಿಟ್ಟಿದ್ದಾನೆ. ಪ್ರಾಣ ಹೋಗುವಂತ ರೀತಿಯಲ್ಲಿ ಆತನು ಕೈ ಬಿಟ್ಟಿರುವಂತ ಕಾರಣ ಪ್ರಾಣ ಹೋಗಿದೆ. ಆತನು ಆ ಲೋಕಕ್ಕೆ ಹೋಗಿದ್ದಾನೆ, ಪರಲೋಕಕ್ಕೆ ಹೋಗಿದ್ದಾನೆ. ಆಲೋಚನೆ ಮಾಡಬೇಕು. ಆತನ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಗಿತ್ಲಿಂದ ಆತನ ಪ್ರಾರ್ಥನೆ ಮಾಡುವಂತದ್ದೇ, ಅತ್ಲಿಂದ ಯಾವ ಉತ್ತರ ಇಲ್ಲ. ಇವತ್ತು ನಮ್ಗೆ ಈಗ ದೇವ್ರೆ ನನಗೆ ಇಂಥದ್ದು ಬೇಕು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ, ಆತ ಕಡೆಯಿಂದ ತಗಳಪ್ಪ ನೀನ್ ಇಂಥದ್ದನ್ನ ಕೊಡ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಶಬ್ದ ಕೇಳುತ್ತಾ ಇಲ್ಲ. ಏನ್ ಮಾಡ್ತೀವಿ ಮತ್ತೆ? ನಮಗೆ ಮನಸ್ಸು ಬಂದಂತ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡುವಂತದ್ದು ಅಷ್ಟವೇ. ಅತ್ಲಿಂದ ಯಾವ ಉತ್ತರ ಬರಲ್ಲ. ಆತಳಿಂದ ಯಾವ್ದೋ ಒಂದು ಉತ್ತರದ ಒಂದು ಶಬ್ದ ಬರಲ್ಲ. ಅಲ್ಲಿಂದ ಏನೋ ನಮಗೆ ಇಲ್ಲಿ ಬೇರೆ ಕ್ರಿಯೆಗಳು ನಡೆದು ದೇವ್ರಿದನ್ನ ಕೊಟ್ಟಿದ್ದಾನೆ ಎನ್ನುವಂತ ಅನುಭವಗಳು ಆಗ್ಬೋದೇ ಬಿಟ್ರೆ ಅದ್ರಿಂದ ಏನೋ ಉತ್ತರ ಬರುತ್ತಾ? ಇವತ್ತು ನಾವ್ ಯಾರಿಗೋ ಫೋನ್ ಮಾಡಿದ್ ನಾವ್ ಏನೊಂದು ಕೇಳಿದ್ರೆ ಅದ್ ಕಡೆಯಿಂದ ಅವ್ರು ವಾಪಸ್ ಅವ್ರು ಮಾತಾಡಿ ಉತ್ತರವನ್ನ ಕೊಡ್ತಾರೆ. ಆ ರೀತಿಯಾದಂತದ್ದು ಯಾವುದು ಕೂಡ ಇಲ್ಲ. ಅಂದ್ರೆ ನಮಗೆ ಯಾವ ರೀತಿಯಾದಂತ ಒಂದು ಅನುಭವಗಳಿದೆಯೋ ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಕೂಡ ಅದೇ ಅನುಭವಗಳು. ಆತನ ಒಬ್ಬಂಟಿಗೆ ಪ್ರಾರ್ಥನೆ ಮಾಡ್ತಾನೆ ರಾತ್ರಿ ಎಲ್ಲ ಮಾಡ್ತಾನೆ ಇದ್ದಾನೆ. ಆದ್ರೆ ಪರಲೋಕದಲ್ಲಿ ಆತನು ತಂದೆಯ ಜೊತೆಯಲ್ಲಿ ಮಾತನಾಡದಂತ ರೀತಿಯಲ್ಲಿ ಭೂಲೋಕದಲ್ಲಿ ಮಾತನಾಡೋದಕ್ಕಾಗ್ತಾ ಇಲ್ಲ. ಅಂದ್ರೆ ಒಬ್ಬಂಟಿಗನಾಗಿ ಬಂದ್ಬಿಟ್ಟಿದೆ. ಒಬ್ಬಂಟಿಗನಾಗಿ ಬಂದಂತವನು ಒಬ್ಬಂಟಿಗನಾಗಿ ಆತನ ಕಷ್ಟಪಡ್ತಾ ಆತನು ಎಷ್ಟೋ ವೇದನೆಗೊಂಡು ಆತನ ಪ್ರಾರ್ಥನೆ ಮಾಡುವಂಥದ್ದು, ಎಷ್ಟೋ ವೇದನೆಗೊಂಡು ಆತನ ಶಿಲುಬೆ ಮೇಲೆ ಆತನು ಕೂಗುವಂಥದ್ದು. ಅಂದ್ರೆ ಆ ಬಲಹೀನತೆಯಲ್ಲಿ ಆ ರೀತಿಯಾಗಿ ಕೂಗ್ತಾ ಇದ್ದಾನೆ ಅಂತ ಅಂದ್ರೆ ಆತನಿಗೆ ತಂದೆ ಮೇಲಿದ್ದಂತ ಪ್ರೀತಿ ಎಷ್ಟು. ಪಕ್ಕದಲ್ಲಿದ್ದಂತ ಶಿಷ್ಯಂದಿರನ್ನ ನೋಡಿ, ಶಿಷ್ಯಂದಿರೇ ನನಗೆ ಇಂಥ ಪರಿಸ್ಥಿತಿ ಬಂತಲ್ಲ, ಆತನ ಆ ರೀತಿಯಾಗಿ ಮಾತಾಡ್ತಾ ಇಲ್ಲ. ಈತನ ನಂಬಿದಂತವ್ರನ್ನ ಕುರಿತು ಒಂದು ಸಮಯದಲ್ಲಿ ನೋಡುವಾಗ ಯೇಸು ಕ್ರಿಸ್ತನ ತಾಯಿಯನ್ನು ತಮ್ಮಂದಿರು ಬಂದಂತ ಸಮಯದಲ್ಲಿ ಯಾರು ನನಗೆ ತಾಯಿ, ಯಾರು ನನಗೆ ತಮ್ಮಂದಿರು, ಈ ಶಿಷ್ಯಂದಿರು ಎಂಬುದಾಗಿ ತೋರಿಸ್ತಾನೆ. ಅಲ್ಲಿದ್ದಂತ ಕೆಳಗೆ ಒಬ್ಬನೇ ಒಬ್ಬ ಶಿಷ್ಯಂದಿರು ಬಂದಿದ್ದಾನಲ್ಲ, ಯೋಹಾನನು. ಆ ಯೋಹಾನನನ್ನು ನೋಡಿ ಕೂಡ, ತನ್ನ ತಾಯಿಯಂತ ಮರಿಯಳನ್ನು ನೋಡಿ ಕೂಡ ನನಗೆ ಈ ರೀತಿಯಾದಂತ ಕಷ್ಟ ಬಂದಿದೆಯಲ್ಲ ಎಂಬುದಾಗಿ ಆತನ ಹೇಳ್ತಾ ಇಲ್ಲ. ತಂದೆ ನನ್ನನ್ನು ಯಾಕೆ ಕೈ ಬಿಟ್ಟಿದೆಯೇ ಎಂಬುದಾಗಿ ಆತನ ಮಾತನಾಡ್ತಾ ಇದ್ದಾನೆ. ಅಂದ್ರೆ ಆತನಿಗೆ ಎಷ್ಟರ ಮಟ್ಟಿಗೆ ಆತನ ಬಾಧೆಯಿಂದ ಮಾತನಾಡಿದರೋ ಆ ಭಾವನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ. ನಾವೆಲ್ಲೋದ್ರೂ ಕೂಡ ನಮ್ ಪ್ರೀತಿ ಮಾಡದಂತವ್ರು ಏನೋ ನನ್ನ ಜೊತೆಯಲ್ಲಿ ಇದ್ದಾರೆ ಎನ್ನುವಂತ ರೀತಿಯಲ್ಲಿ ನಾವು ಯಾವ ರೀತಿಯಾಗಿ ಅನುಭವದಲ್ಲಿ ನಾವು ತಂದುಕೊಳ್ತೀವೋ ಆ ರೀತಿಯಾಗಿ ಯೇಸು ಕ್ರಿಸ್ತನು ಕೂಡ ಆತನು ಎಲ್ಲಿ ಪ್ರಾರ್ಥನೆ ಮಾಡಿದ್ರು ಕೂಡ, ಎಲ್ಲಿ ಅದ್ಭುತಗಳನ್ನ ಮಾಡಿದ್ರು ಕೂಡ, ಎಲ್ಲಿ ಮಹಾಜ್ಞಾನವನ್ನು ಬೋಧನೆ ಮಾಡಿದ್ರು ಕೂಡ ತಂದೆ ನನ್ನೊಟ್ಟಿಗಿದ್ದಾನೆ ಎನ್ನುವಂತ ಆ ರೀತಿಯಾದಂತ ಆಲೋಚನೆಯಲ್ಲಿ ಆತನು ಹೋಗಿದ್ದಾನೆ. ಆ ರೀತಿಯಾದಂತ ಆಲೋಚನೆಗಳಲ್ಲಿ ಆತನ ಆ ದೇವರ ಕೆಲಸವನ್ನು ಎಲ್ಲವನ್ನ ಮಾಡಿದ್ದಾನೆ. ಆದ್ರೆ ಈಗ ಯಾಕೆ ಆ ರೀತಿಯಾಗಿ ಮಾತಾಡ್ತಾ ಇದ್ದಾನೆ? ಯಾಕೆ ಈ ರೀತಿಯಾಗಿ ಆತನ ಮಾತಾಡ್ತಾ ಇದ್ದಾನೆ ಅಂದ್ರೆ ದೇವರ ಆತನನ್ನು ಕೈ ಬಿಟ್ಟಿದ್ದಾನೆ. ಅಂದ್ರೆ ಈ ಲೋಕವನ್ನ ಬಿಡಬೇಕು.
ಆತನ ಈ ಲೋಕವನ್ನ ಬಿಟ್ಟು ದೇವರ ಬಳಿಗೆ ಸೇರ್ಕೊಳ್ಬೇಕಲ್ಲ. ಆಗ ಅದಕ್ಕೋಸ್ಕರ ಲೂಕನ ಬರೆದ ಸುವಾರ್ತೆ 20ನೇ ಅಧ್ಯಾಯ 43ನೇ ವಚನವನ್ನು ಓದಿ. ಲೂಕನ ಬರೆದ ಸುವಾರ್ತೆ 20ನೇ ಅಧ್ಯಾಯ 43ನೇ ವಚನವನ್ನು. ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳಿಗೆ ಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬುದಾಗಿ ಕೀರ್ತನ ಗ್ರಂಥದಲ್ಲಿ ದಾವೀದನೇ ಹೇಳುತ್ತಾನಷ್ಟೇ. ಕೀರ್ತನೆ ಲೂಕ 20:43. ಮತ್ತೆ ಲೂಕ 20:43 ಓದಿ. ನಾನು ನಿನ್ನ ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳಿಗೆ ಪೀಠವಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬುದಾಗಿ ಕೀರ್ತನ ಗ್ರಂಥದಲ್ಲಿ ದಾವೀದನೇ ಹೇಳುತ್ತಾನೆ. ಅಂದ್ರೆ ನಾನು ನಿನ್ನ ವಿರೋಧಿಗಳನ್ನ ನಿನ್ನ ಪಾದ ಪೀಠವಾಗಿ ಮಾಡುವ ತನಕ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಎಷ್ಟೋ ವಿರೋಧಿಗಳಿದ್ರ ಕ್ರಿಸ್ತನಿಗೆ ಅಂತ ನೋಡುವಾಗ ಬಹಳಷ್ಟು ಜನ ವಿರೋಧಿಗಳಿದ್ರು. ಅಂತ ಕಷ್ಟದಲ್ಲಿದ್ರು ಕೂಡ ತಂದೆ ನನ್ನ ಜೊತೆಯಲ್ಲಿದ್ದಾನೆ, ತಂದೆ ನನ್ನ ಜೊತೆಯಲ್ಲಿದ್ದಾನೆ ಎನ್ನುವಂತ ಭಾವನೆಯಲ್ಲಿಯೇ ಇದ್ದಾನೆ. ತಂದೆ ನನ್ನ ಜೊತೆಯಲ್ಲಿ ಇದ್ದುಕೊಂಡಿದ್ವಿ ಎಲ್ಲವನ್ನ ಬಿಡಿಸ್ತಾನೆ ಎನ್ನುವಂತ ಭಾವನೆಯಲ್ಲೇ ಇದ್ದಾನೆ. ಇವತ್ತು ನಾವಿಲ್ವಾ ಇವತ್ತು ಎಷ್ಟೋ ಕಷ್ಟಗಳು ಬಂದ್ರೆ ದೇವ್ರು ನಮ್ಮ ಜೊತೆಯಲ್ಲಿದ್ದಾನೆ, ದೇವ್ರು ನಮ್ಮನ್ನ ಕಾಪಾಡ್ತಾನೆ ಎನ್ನುವಂತ ಭಾವನೆಯಲ್ಲಿ ನಾವಿಲ್ವಾ? ನಾವು ಇದ್ವಿ. ಅಂದ್ರೆ ನಮ್ಮ ರೀತಿಯಾದಂತ ಭಾವನೆಯಲ್ಲಿ ಯೇಸು ಕ್ರಿಸ್ತನಿದ್ದಾನ? ಆ ಒಂದೇ ಭಾವನೆಯಲ್ಲಿ ಯೇಸು ಕ್ರಿಸ್ತನಿದ್ದಾನೆ. ಯಾಕೆಂದ್ರೆ ಆತವನು ಎಲ್ಲ ಮಹಿಮೆಯನ್ನ ಬಿಟ್ಟು ದೇವರನ್ನ ಬಿಟ್ಟು ಮಾನವ ಶರೀರ ಅಂತಂದ್ರೆ ನಾವು ಒಂದನ್ನೇ ಅರ್ಥ ಮಾಡ್ಕೋಬೇಕು. ನಮಗೆ ಯಾವ ರೀತಿಯಾದಂತ ಪರಿಸ್ಥಿತಿಗಳಿದೆಯೋ ಅದೇ ರೀತಿಯಾದಂತ ಪರಿಸ್ಥಿತಿ ಕ್ರಿಸ್ತನಿಗೆ. ದೇವರನ್ನ ನೋಡಕ್ ಆಗದಲ್ಲೇ ಇರುವಂತ ಪರಿಸ್ಥಿತಿ ನಮ್ಗೆ ಯಾವ ರೀತಿಯಾಗಿದೆಯೋ ಆತನಿಗೂ ಕೂಡ ಅದೇ ರೀತಿಯಾಗಿ. ನಾವು ಪ್ರಾರ್ಥನೆ ಮಾಡಿದ್ರೆ ಅದರಿಂದ ಏನೋ ದೇವ್ರು ವಾಪಸ್ ರೀಪ್ಲೇ ಮಾಡಿ ಮಾತಾಡಲ್ವಲ್ಲ, ದೇವರ ಶಬ್ದ ನಮ್ಗೆ ವಾಪಸ್ ಕೇಳಿಸಲ್ವಲ್ಲ. ಯಾವ ರೀತಿ ಇದ್ಯಾವ ರೀತಿಯಾಗಿದೆಯೋ ಕ್ರಿಸ್ತನ್ಗೂ ಕೂಡ ಅದೇ ರೀತಿಯಾಗಿ. ನಾವು ಕಷ್ಟಗಳಿದ್ದಂತ ಸಮಯದಲ್ಲಿ ದೇವರ ಜೊತೆಯಲ್ಲಿ ಇದ್ದಾನೆ ಎನ್ನುವಂತ ರೀತಿಯಲ್ಲಿ ನಾವು ಯಾವ ರೀತಿಯಾಗಿದ್ದೀವಿ ಕ್ರಿಸ್ತನ್ಗೂ ಕೂಡ ಅದೇ ರೀತಿಯಾಗಿ. ಆದ್ರೆ ಈಗ ನಾವು ದೇವ್ರು ನಮ್ಮ ಜೊತೆಲಿ ಇದ್ದಾನೆ ಅಂತ ಹೇಳಿ ಅಂದ್ಕೊಳ್ತೀವಿ ಅಂದ್ರೆ ದೇವರು ಮಹಿಮೆಯ ಸಿಂಹಾಸನ ಶರೀರದೊಂದಿಗೆ ಇರುವಂತ ತಂದೆ ಆ ಸಿಂಹಾಸನವನ್ನು ಬಿಟ್ಟು ಭೂಲೋಕದಲ್ಲಿ ಬಂದು ನಮ್ಮ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾನೆ ಅಂತ ಅಲ್ಲ ಇದ್ರ ಅರ್ಥ. ದೇವ್ರ ಜೊತೆಲಿ ಇದ್ದಾನೆ ಅಂತ ಹೇಳಿ ನಾವು ಯಾವ ಭಾವದಲ್ಲಿ ಮಾತಾಡ್ತೀವೋ ಅದೇ ಭಾವದಲ್ಲಿ ಯೇಸು ಕ್ರಿಸ್ತನ ಆ ಮಾತುಗಳನ್ನ ಹೇಳಿದ್ದಾನೆ. ತಂದೆನೊಟ್ಟಿಗಿದ್ದಾನೆ ಎನ್ನುವಂತ ಮಾತನ್ನ ಆತನ ಹೇಳ್ತಾನೆ. ಅಂದ್ರೆ ಆ ಒಂದು ಸಮಯದಲ್ಲಿ ಆತನು ಶಿಲುಬೆ ಮೇಲೆ ಆ ಮಾತನ್ನು ಮಾತನಾಡೋದಕ್ಕೆ ಕಾರಣ ಏನು? ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದೆಯೇ ಎನ್ನುವಂತ ಮಾತನ್ನು ಮಾತನಾಡುವಂತ ಅದರ ಅರ್ಥ ಏನು? ಒಂದ್ಸಾರಿ ಕೀರ್ತನೆಗಳು 90ನೇ ಅಧ್ಯಾಯ 1ನೇ ವಚನದಿಂದ ಓದಿ. ಕೀರ್ತನೆಗಳು 90ನೇ ಅಧ್ಯಾಯ 1ನೇ ವಚನವನ್ನು. ಕರ್ತನೇ ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ಕರ್ತನೇ ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ. ಅಂದ್ರೆ ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನ ನೀನೇ ಎಂಬುದಾಗಿ ಆತನು ಇಲ್ಲಿ ಕೀರ್ತನೆಗಾರನು ಬರಿತಾ ಇದ್ದಾನೆ ಅಂತ ಅಂದ್ರೆ ನಾವೆಲ್ಲರೂ ಕೂಡ ದೇವರಲ್ಲಿ ಇದ್ದಂತವ್ರೆ. ನಮ್ಮ ವಾಸಸ್ಥಾನ ನಾವ್ ಏನ್ ಅಂದ್ಕೊಂತೀವಿ? ನಮ್ದೇ ಈ ಮನೆ ನಮ್ದೇ ಈ ವಾಸಸ್ಥಾನ ಅಂದ್ಕೊಂತೀವಿ. ನಾವು ಅಯೋಗ್ಯರ ರೀತಿಯಲ್ಲಿ ನಾವು ಮಾತಾಡ್ತೀವಿ. ಆದ್ರೆ ನಮ್ಮ ವಾಸಸ್ಥಾನವು ಇದಲ್ಲ. ಅಂದ್ರೆ ನಾವೆಲ್ಲರೂ ದೇವರಲ್ಲಿ ಇದೀವಿ. ಅಂದ್ರೆ ಕ್ರಿಸ್ತನು ಕೂಡ ತಂದೆಯೊಟ್ಟಿಗಿದ್ದಾನೆ. ತಲಾಂತರಗಳಿಂದಲೂ ಕೂಡ ಆತನು ತಂದೆಯೊಟ್ಟಿಗೆ ಇದ್ದಾನೆ. ಮುಂದೆ ಓದಿ. ಬೆಟ್ಟಗಳು ಉಂಟಾಗುವುದಕ್ಕಿಂತ ಭೂಮಿಯು ಅದರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿನಿಂದ ಯುಗಯುಗಾಂತರಗಳಲ್ಲಿಯೂ ನೀನೇ ದೇವರು. ಯುಗಯುಗಾಂತರಗಳಲ್ಲಿ ನೀನೇ ದೇವರು. ಆ ಬೆಟ್ಟಗಳು ಉಡ್ಡಗಳು ಉಂಟಾಗೋದಕ್ಕಿಂತ ಮೊದಲಿನಿಂದಲೂ ಯುಗಯುಗಾಂತರಗಳಿಂದಲೂ ನೀನೇ ನಮಗೆ ವಾಸಸ್ಥಾನ. ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ. ಈ ರೀತಿಯಾಗಿ ವಾಸಸ್ಥಾನವನ್ನು ಹೊಂದಿದ್ದಂತವ ನಾವು ಈ ಭೂಲೋಕದಲ್ಲಿ ಬಂದು ಮತ್ತೆ ಆ ದೇವರ ಹತ್ರ ಬಳಿಗೆ ಹೋಗ್ಬೇಕು ಅಂದ್ರೆ ಏನ್ ನಡಿಬೇಕು? ಆ ತಂದೆಯೊಟ್ಟಿಗೆ ಯುಗಯುಗಾಂತರಗಳಲ್ಲಿಯೂ ನಾವಿದ್ದೀವಿ. ಅದೇ ರೀತಿಯಾಗಿ ಕ್ರಿಸ್ತನು ಕೂಡ ಇದ್ದಾನೆ. ಇದನ್ನ ಆಲೋಚನೆ ಮಾಡಬೇಕು. ನಾವು ಇದ್ದೀವಿ, ನಮಗಿನ ಮೊದಲಾಗಿ ಯೇಸು ಕ್ರಿಸ್ತನು ಕೂಡ ಇದ್ದಾನೆ. ಆ ನಾವೆಲ್ಲರೂ ಕೂಡ ಒಂದು ಸಮಯದಲ್ಲಿ ಆದಾಮನ ಗರ್ಭದಲ್ಲಿ ಬಂದಿದ್ದೀವಿ. ಆದ್ರೆ ಆ ಒಂದು ತಂದೆ ಇರುವಂತ ಪರಲೋಕದಲ್ಲಿನೇ ಯೇಸು ಕ್ರಿಸ್ತನು ಕೋಟ್ಯಾನು ಕೋಟಿ ವರ್ಷಗಳು ಯುಗಗಳು ಆತನು ಕೂಡ ಅಲ್ಲಿ ಇದ್ದು ನಾವು ಯಾವ ರೀತಿಯಾಗಿ ಆದಾಮನ ಗರ್ಭದಲ್ಲಿ ಈ ಭೂಮಿ ಮೇಲೆ ಬಂದು ನಾವು ಈಗಿನ ಕಾಲಗಳಲ್ಲಿ ನಾವು ಹುಟ್ಟಿದೀವೋ ಆ ರೀತಿಯಾಗಿ ಯೇಸು ಕ್ರಿಸ್ತನು ಶರೀರವನ್ನು ತಾಳಿ ಆತನು ಈ ಭೂಲೋಕದಲ್ಲಿ ಬಂದಿದ್ದಾನೆ. ಈಗ ನಾವಾಗಿರ್ಬೋದು, ಕ್ರಿಸ್ತನಾಗಿರ್ಬೋದು, ಪ್ರತಿಯೊಬ್ರು ಕೂಡ ಈ ಲೋಕವನ್ನ ಬಿಡಬೇಕು ಅಂತಂದ್ರೆ ಏನ್ ನಡಿಬೇಕು? ಅದ್ ನೋಡಿ 3ನೇ ವಚನವನ್ನ. ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸುತ್ತಿ. ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸುತ್ತಿ. 1000 ವರ್ಷಗಳು ನಿನ್ನ ದೃಷ್ಟಿಯಲ್ಲಿ ಸಾಕು. ಇಲ್ಲಿ ನೋಡಿ, ಆ ಮನುಷ್ಯರೇ ಸಾಯಿರಿ ಎಂದು ಅವರನ್ನು ಪುನಃ ಮಣ್ಣಿಗೆ ಸೇರಿಸುತ್ತಿ ಅಂತಂದ್ರೆ ಏನಕ್ಕೋಸ್ಕರ ಮಣ್ಣಿಗೆ ಸೇರಿಸ್ತಾನೆ? ಸಾಯಿರಿ ಎಂಬುದಾಗಿ ಆತನ ಏನಕ್ಕೋಸ್ಕರ ಹೇಳ್ತಾನೆ?
ಸಾಯಿರಿ ಅಂತ ಮಾತನ್ನ ಆತನ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ ಈ ಲೋಕವನ್ನ ಬಿಡಬೇಕು ಎನ್ನುವಂತ ರೀತಿಯಲ್ಲಿ ಬಿಡಬೇಕಾಗಿರೋದಕ್ಕೋಸ್ಕರವೇನೇನೆ ಈ ಲೋಕವನ್ನ ಬಿಡಬೇಕಾಗಿರೋದಕ್ಕೋಸ್ಕರ ಮನುಷ್ಯರೇ ಸಾಯಿರಿ ಎಂಬುದಾಗಿ ಹೇಳ್ತಾನಂತೆ, ಮಣ್ಣಿಗೆ ಸೇರಿಸ್ತಾನಂತೆ. ಇದೇ ಮತ್ತು ತೆಲುಗು ಬೈಬಲ್ ಅಲ್ಲಿ ಏನಿದೆಯೋ ಗೊತ್ತಾ? ನರುಲಾರ ತಿರುಗಿ ರಂಡನೆ ಎಂಬುದಾಗಿ ಇದೆ. ಅಂದ್ರೆ ನರಮನುಷ್ಯರೇ ವಾಪಸ್ ನನ್ನ ಹತ್ರಕ್ ಬನ್ರಿ, ತಿರುಗಿ ರಂಡನೆ. ಅಂದ್ರೆ ನಾವ್ ಯಾರನ್ನೋ ಒಬ್ಬರನ್ನ ಕಳಿಸುವಾಗ ಅಂತ ಸಮಯದಲ್ಲಿ ಏನ್ ಹೇಳ್ತೀವಿ? ನೀನ್ ತಿರುಗಿ ವಾಪಸ್ ಬಂದ್ಬಿಡು ಎಂಬುದಾಗಿ ಹೇಳ್ತೀವಿ. ಅಂದ್ರೆ ತಿರುಗಿ ವಾಪಸ್ ಬಾ ಅಂತ ಹೇಳ್ತೀವಿ ಅಂದ್ರೆ ಏನ್ ಅರ್ಥ? ಇಲ್ಲೇ ಇದ್ದಲ್ಲ ನೀನ್ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದ್ಬಿಡು ಅಂತ ಅರ್ಥ. ಅಂದ್ರೆ ಮೊದಲು ಅಲ್ಲೇ ಇದ್ದ ಅನ್ನುವಂತ ಭಾವನ. ಆ ರೀತಿಯಾಗಿ ದೇವರು ಕೂಡ ಆ ರೀತಿಯಾಗಿ ನೀವು ತಿರುಗಿ ಬನ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ಭಾವ? ಅಲ್ಲಿದ್ದೀವಿ ಮೊದಲು ಪರಲೋಕದಲ್ಲಿ, ಮತ್ತೆ ನಾವು ಪರಲೋಕಕ್ಕೆ ಹೋಗ್ಬೇಕು ಅನ್ನೋ ಭಾವ ಅರ್ಥ ಮಾಡಿಕೊಳ್ಬೇಕು. ಪರಲೋಕಕ್ಕೆ ಹೋಗ್ಬೇಕು ಅಂದ್ರೆ ಏನಾಗಬೇಕು? ಸಾವು ನಡಿಬೇಕು. ಅದೇ 89ನೇ ಕೀರ್ತನೆ 48ನೇ ವಚನದಲ್ಲಿ ಓದಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. 89:48. ತನ್ನನ್ನು ಪಾತಾಳಕ್ಕೆ ತಪ್ಪಿಸಿಕೊಂಡು ಮರಣವನ್ನ ಹೊಂದದೆ ತನ್ನನ್ನು ಪಾತಾಳಕ್ಕೆ ತಪ್ಪಿಸಿಕೊಂಡು ಮರಣವನ್ನ ಅನುಭವಿಸದೆ. ಯಾವ ಮರಣವನ್ನ? ನಮಗೆ ಮೊದಲನೇ ಮರಣ, ಎರಡನೇ ಮರಣ ಕಾಣುತ್ತೆ ಇಲ್ಲಿ. ಈ ಮೊದಲನೇ ಮರಣ, ಎರಡನೇ ಮರಣದಲ್ಲಿ ಯಾವ ಮರಣವನ್ನ ಚೆನ್ನಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಮೊದಲನೇ ಮರಣವನ್ನ ಕುರಿತು ಹೇಳುವಂತ ಮಾತು ಏನು ಅಂತ ಅಂದ್ರೆ, ಖಚಿತವಾಗಿ ಈ ಶರೀರದಲ್ಲಿ ನಾವು ಇದ್ದಾಗ ಆ ದೇವರ ಮಾತಿನಂತೆ ಬದುಕದೇ ಇರುವಂತದ್ದೇನಿದೆಯೋ, ದೇವರ ಲೆಕ್ಕದಲ್ಲಿ ಬದುಕದೇ ಇರುವಂತದ್ದೇನಿದೆಯೋ ಇದು ಸತ್ತಂತೆ. ಇದು ಮೊದಲನೇ ಮರಣ. ಈ ಸಾರ್ವತ್ರಿಕ ಸಭೆಗೆ ದೇವರು ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯದಲ್ಲಿ ಬದುಕಿರುವವನು ಜೀವಿಸುವವನು ಎನ್ನುವಂತ ಹೆಸರು ನಿನಗಿದ್ರು ಕೂಡ ನೀನು ಸತ್ತವನಾಗಿದೆ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿ ನೋಡುವಾಗ, ನಾವು ಬದುಕಿದ್ರು ಕೂಡ ದೇವರ ಮಾತಿಗೆ ಅನುಸಾರವಾಗಿ ಬದುಕದಲ್ಲೇ ಇರುವಂತದ್ದು ಇದೆಯಲ್ಲ, ದೇವರ ಮಾತನ್ನ ಕೇಳದಲ್ಲೇ ಇರುವಂತದ್ದು ಇದೆಯಲ್ಲ, ಪಾಪದಲ್ಲಿ ಜೀವಿಸುವಂತದ್ದು ಇದೆಯಲ್ಲ, ದೇವರ ಲೆಕ್ಕದಲ್ಲಿ ನಾವು ಸತ್ತಿದ್ದೀವಿ. ಇದೇ ಕ್ರಿಸ್ತನು, ಅಬ್ರಹಾಮನ ದೇವರು, ಇಸಾಕನ ದೇವರು ಈ ಮಾತುಗಳಲ್ಲಿ ಸಾಕ್ಷಿ ಕೊಟ್ಟು ಹೇಳುವಂತದ್ದು. ದೇವರು ಜೀವಿತರಿಗೆ ದೇವರಾಗಿದ್ದಾನೆ ಬಿಟ್ರೆ ಸತ್ತವ್ರಿಗಲ್ಲ ಅಂತಾನ. ಇವತ್ತು ಯಾವ ತಂದೆಯಾದ್ರೂ ಕೂಡ ಮಕ್ಕಳು ಅನ್ಯಾಯ ಮಾರ್ಗದಲ್ಲಿ ಜೀವಿಸುವಾಗ ಅವ್ರನ್ನ ಸೇರೋದಕ್ಕೆ ಇಷ್ಟಪಡಲ್ಲ, ಇವ್ರು ನನ್ನ ಮಕ್ಕಳು ಅಂತ ಇಲ್ಲಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಆ ರೀತಿಯಾಗಿ ತಪ್ಪಾಗಿ ಲೋಕದ ಅನುಸಾರವಾಗಿ ಪಾಪಕ್ಕೆ ಅನುಸಾರವಾಗಿ ಜೀವಿಸ್ತಾ ಇರುವಂತ ಮಕ್ಕಳನ್ನ ಯಾವತ್ತೂ ಕೂಡ ತಂದೆ ನಾನು ಇವ್ರು ದೇವರು ಎಂಬುದಾಗಿ ಆತನ ಹೇಳಲ್ಲ. ಅಂದ್ರೆ ದೇವ ಲೆಕ್ಕದಲ್ಲಿ ಇವರೆಲ್ಲರೂ ಕೂಡ ಸತ್ತಂತವರು. ಎರಡನೇ ಮರಣ ಅಂದ್ರೆ ಏನು? ಆ ನರಕವನ್ನ, ಯಾವುದು ನರಕಕ್ಕೆ ಹೋಗುವಂತದ್ದು ಇದೆಯಲ್ಲ ಅದನ್ನೇ. ಮೊದಲನೇ ಮರಣ ಅಂದ್ರೆ ಇದು, ಎರಡನೇ ಮರಣ ಅಂದ್ರೆ ಅದು. ಅಂದ್ರೆ ಈ ಲೋಕವನ್ನ ಬಿಡುವಂತದ್ದು ಇದೆಯಲ್ಲ, ಇದನ್ನ ಮರಣ ಎನ್ನುವಂತ ರೀತಿಯಲ್ಲಿ ಬೈಬಲ್ ಹೇಳಲ್ಲ. ಚೆನ್ನಾಗಿದ್ರೆ ಭಾವನ ಅರ್ಥ ಮಾಡ್ಕೊಳ್ಳಿ. ಅಬ್ರಹಾಮಯ್ಯರು ಭಕ್ತಾದಿಗಳನ್ನೆಲ್ಲ ನೋಡ್ಕೊಂಡ್ ಬರುವಂತದ್ದು ನಿದ್ರೆ ಹೋದರು ಎಂಬುದಾಗಿದೆ. ಅಂದ್ರೆ ನಿದ್ದೆ ಹೋದರಂತವ್ರು ಏನ್ ಮಾಡ್ತಾರೆ? ಒಂದು ದಿನ ಎದ್ದೇಳ್ತಾರೆ ಅಂತಾನ. ಇದು ಸಾವಲ್ಲ. ಅಂದ್ರೆ ನಾವು ಈ ಲೋಕರೀಡಿಯಾಗಿ ನಾವು ಅಂದ್ಕೊಂಡಿರೋದು ಏನ್ ಅಂದ್ಕೊಂಡಿದೀವಿ? ಈ ಶರೀರದಲ್ಲಿ ನಾವು ಬಿಡುವಂತದ್ದೆಲ್ಲ ಇದು ಸಾವು ಎಂಬುದಾಗಿ ನಾವು ಯಾವ ಭಾವದಲ್ಲಿ ಇದ್ದೀವೋ ಆ ಭಾವದಲ್ಲೇ ಅಲ್ಲಿ ಏನು ಬರೆಯಲ್ಪಟ್ಟಿರುವಂತದ್ದು. ಕೀರ್ತನೆ 89:48 ಮತ್ತೆ ಓದಿ. ತನ್ನನ್ನು ಪಾತಾಳಕ್ಕೆ ತಪ್ಪಿಸಿಕೊಂಡು ಮರಣವನ್ನ ಹೊಂದದೆ ಎಂಬುದಾಗಿ ಏನಿದೆ ಅಂತಂದ್ರೆ ಇದೇನ್ ಅರ್ಥ? ಯಾವ ಮರಣ? ಮೊದಲನೇ ಮರಣ, ಎರಡನೇ ಮರಣ ಇದಲ್ಲ. ಈ ಶರೀರವನ್ನ ಬಿಡುವಂತ ಪರಿಸ್ಥಿತಿ ಏನಿದೆಯಲ್ಲ ಆಗ ಅದನ್ನ ಕುರಿತು ಇಲ್ಲಿ ಹೇಳ್ತಿರುವಂತದ್ದು. ಮರಣವನ್ನ ಹೊಂದದೆ ಚಿರಂಜೀವಿಯಾಗಿರುವ ಮನುಷ್ಯನು ಯಾವನಿದ್ದಾನೆ ಎಂಬುದಾಗಿದೆ. ಅಂದ್ರೆ ಯಾವುದೇ ಒಬ್ಬ ಮನುಷ್ಯನು ಚಿರಂಜೀವಿ ಆಗ್ಬೇಕು ಅಂದ್ರೆ, ಚಿರಂಜೀವಿ ಅಂದ್ರೆ ಏನು? ಸಾವೇ ಇಲ್ಲದಂತ ಪರಿಸ್ಥಿತಿ. ಸಾವಿಲ್ಲದಂತ ಪರಿಸ್ಥಿತಿ ಯಾವ ಲೋಕದಲ್ಲಿ ಇದೆ? ಸಾವಿಲ್ಲದಂತ ಪರಿಸ್ಥಿತಿ 2 ಲೋಕಗಳಲ್ಲಿ ಇದೆ. ಯಾವ್ಯಾವ ಲೋಕದಲ್ಲಿ? ಚಿರಂಜೀವಿಯಾಗಿರುವಂತ ಬದುಕು ಇವತ್ತಿಗೆ ಇಲ್ಲ. ಸ್ವರ್ಗಲೋಕದಲ್ಲಿ ಇದೆ, ಪಾತಾಳ ಲೋಕದಲ್ಲಿ ಇದೆ. ಅಂದ್ರೆ ಪಾತಾಳ ಲೋಕಕ್ಕೆ ಹೋದ್ರೆ ಆತ್ಮ ಸಾಯದಂತ ರೀತಿಯಲ್ಲಿ ಇರ್ತತೆ. ಸ್ವರ್ಗಲೋಕಕ್ಕೆ ಹೋದ್ರೆ ತಂದೆಯೊಟ್ಟಿಗೆ ಆತ್ಮ ಸಾಯದಂತ ರೀತಿಯಲ್ಲಿ ಜೀವಂತವಾಗಿರ್ತತೆ. ಅಲ್ಲೂ ಕೂಡ ಚಿರಂಜೀವಿ, ಇಲ್ಲೂ ಕೂಡ ಚಿರಂಜೀವಿ. ಅಂದ್ರೆ ಆ ಚಿರಂಜೀವಿಯ ಜೀವಿತಕ್ಕೆ ಹೋಗ್ಬೇಕು ಅಂದ್ರೆ ಏನಂತೆ? ಮರಣ ಎನ್ನುವಂಥದ್ದು ಖಚಿತ ಎಂಬುದಾಗಿ ಹೇಳ್ತಾ ಇದೆ. ಮರಣ ಎನ್ನುವಂಥದ್ದು ಖಚಿತ. ಮತ್ತೆ ಓದಿ ಅದನ್ನ. ತನ್ನನ್ನ ಪಾತಾಳಕ್ಕೆ ತಪ್ಪಿಸಿಕೊಂಡು ಪಾತಾಳ ಲೋಕಕ್ಕೆ ಹೋಗದಂತ ರೀತಿಯಲ್ಲಿ ಎಲಿಯನ ವಿಷಯದಲ್ಲಿ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕಿಲ್ಲಿ. ಎಲಿಯನು ಪರಲೋಕಕ್ಕೆ ಏರಿ ಹೋದನು ಎಂಬುದಾಗಿ ಕನ್ನಡ ಬೈಬಲ್ ಇರುವಂತ ಮಾತನ್ನು ನೀವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಅಂದ್ರೆ ಎಲಿಯನು ಪರಲೋಕಕ್ಕೆ ಹೋದನು ಎನ್ನುವಂತ ಮಾತಲ್ಲಿ ಏನಿದೆಯೋ ಆತನು ಪರಲೋಕಕ್ಕೆ ಹೋಗಿಲ್ಲ. ತೆಲುಗು ಬೈಬಲ್ ಅಲ್ಲಿ ಖಚಿತವಾಗಿ ಆಕಾಶಕ್ಕೆ ಹೋದ ಎಂಬುದಾಗಿದೆ. ಆಕಾಶ ಯಾವ ರೀತಿಯಾಗಿದೆ? ಗುಂಡಾಗಿದೆ. ಈ ಗುಂಡಾಗಿರುವಂತ ಆಕಾಶವನ್ನ ಬಿಡ್ಲೇಬೇಕಾ? ಇನ್ನೊಂದು ಲೋಕಕ್ಕೆ ಹೋಗ್ಬೇಕು ಅಂದ್ರೆ ಬಿಡ್ಲೇಬೇಕು. ಈ ಗುಂಡಾಗಿರುವಂತ ಇಲ್ಲ ಆಕಾಶವನ್ನ ಬಿಟ್ಟೋದ್ರೇನೆ ಇನ್ನೊಂದು ಲೋಕ ಸಿಗುತ್ತೆ. ತೆಲುಗು ಬೈಬಲ್ ಅಲ್ಲಿ ಏನಿದೆ? ಆಕಾಶಕ್ಕೆ ಏರಿ ಹೋದ ಅಂತ ಹೇಳಿದೆ. ಕನ್ನಡ ಬೈಬಲ್ ಅಲ್ಲಿ ಏನಿದೆ? ಪರಲೋಕಕ್ಕೆ ಹೋದ ಎಂಬುದಾಗಿ ಇದೆ. ಇಲ್ಲಿ ಈ ಮಾತು ಏನ್ ಹೇಳುತ್ತೆ?
ತನ್ನನ್ನು ಪಾತಾಳಕ್ಕೆ ತಪ್ಪಿಸಿಕೊಂಡು ಮರಣವನ್ನ ಹೊಂದದೆ ಚಿರಂಜೀವಿಯಾಗಿರುವ ಮನುಷ್ಯನು ಯಾವನಿದ್ದಾನೆ ಎಂಬುದಾಗಿದೆ. ಅಂದ್ರೆ ಎಲಿಯನು ಕೂಡ ಆತನ ಪರಲೋಕಕ್ಕೆ ಹೋದನು ಎನ್ನುವಂತ ರೀತಿಯಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಅದನ್ನು ನಾವು ಖಚಿತವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಮಾತೇನು ಅಂದ್ರೆ, ಎಲಿಯನು ಕೂಡ ಮರಣವನ್ನ ಹೊಂದಿದ್ದಾನೆ. ಎಲಿಯನು ಕೂಡ ಈ ಲೋಕವನ್ನ ಬಿಟ್ಟು ಆತನು ಪಾತಾಳಕ್ಕೆ ಹೋಗಿದ್ದಾನೆ. ಪಾತಾಳ ಲೋಕದಲ್ಲಿ ಇವಾಗಲೂ ಕೂಡ ಇದ್ದಾನೆ ಎನ್ನುವಂಥದ್ದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಪರಲೋಕಕ್ಕೆ ಹೋದ ಎಂಬುದಾಗಿ ಕನ್ನಡ ಬೈಬಲ್ ಇರುವಂತ ಮಾತನ್ನ ನಾವು ಅರ್ಥ ಮಾಡ್ಕೊಂಡು ಎಲಿಯನ್ ಪರಲೋಕಕ್ಕೆ ಹೋಗಿದ್ದಾನೆ, ಆತನು ಈ ಸ್ನಾನಿಕನಾದಂತ ಯೋಹಾನನ ಮೂಲಕವಾಗಿ ಆತನ ಗುಣಲಕ್ಷಣಗಳನ್ನು ಹೊಂದಿ ಆತನು ಎಲಿಯನ ಗುಣಲಕ್ಷಣಗಳನ್ನು ಹೊಂದಿ ಬಂದಿರುವಂತಹ ಪರಲೋಕದಿಂದಲೇ ಬಂದಿದ್ದಾನೆ ಅಂದ್ರೆ ಇವೆಲ್ಲವೂ ಕೂಡ ತಪ್ಪಾಗಿ ಹೋಗ್ಬಿಡ್ತೈತಿ. ಆದ್ರಿಂದ ಎಲಿಯನು ಕೂಡ ಆತನು ಕೂಡ ಮರಣವನ್ನು ಅನುಭವಿಸಿರ್ತಾನೆ. ಮರಣವನ್ನು ಅನುಭವಿಸಿ ಆತನು ಕೂಡ ಪಾತಾಳಕ್ಕೆ ಹೋಗಿರ್ತಾನೆ ಬಿಟ್ರೆ ಇನ್ನೆಲ್ಲಿಗೂ ಅಲ್ಲ. ಅಂದ್ರೆ ಪಾತಾಳ ಲೋಕದಲ್ಲಿರುವಂತವ್ರು ಭೂಲೋಕಕ್ಕೆ ಬಂದಿದ್ದಾರ. ಈಗ ಎಲಿಯನು ಯೇಸು ಕ್ರಿಸ್ತನ ಬರೋದಕ್ಕಿಂತ ಮೊದಲು ಎಲಿಯನನ್ನ ಬರ್ತಾನೆ ಎಂಬುದಾಗಿ ಮಲಾಕಿ ಬರೆದ ಪುಸ್ತಕದಲ್ಲಿ ಕೊನೆ ವಚನಗಳಲ್ಲಿ ಕಾಣುತ್ತೆ. ನಾನು ಬರೋದಕ್ಕಿಂತ ಮೊದಲಾಗಿ ಏನಾಗುತ್ತೆ, ಎಲಿಯನನ್ನ ಕಳಿಸ್ತೀನಿ ಅಂತಾನ. ಆದ್ರೆ ಎಲಿಯನ್ ಎಲ್ಲಿಂದ ಬಂದಿದ್ದಾನೆ? ಸ್ವರ್ಗಲೋಕದಿಂದ ಬಂದಿಲ್ಲ, ಪಾತಾಳ ಲೋಕದಲ್ಲಿದ್ದಾನೆ. ಪಾತಾಳ ಲೋಕದಿಂದ ಇಲ್ಲಿಗೆ ಬಂದಿದ್ದಾನೆ. ಅಂದ್ರೆ ಪಾತಾಳ ಲೋಕದಲ್ಲಿ ಇದ್ದಂತವ್ರು ಭೂಮಿ ಮೇಲೆ ಬರ್ತಾರ. 1 ಸಮುವೇಲ 2:6-8 ವಚನಗಳಲ್ಲಿ ಪಾತಾಳಕ್ಕೆ ದಬ್ಬುವವನು ಮೇಲಕ್ಕೆ ಬರಮಾಡುವವನು ಎಂಬುದಾಗಿದೆ. ಸಮುವೇಲನು ಪಾತಾಳ ಲೋಕದಿಂದ ಬಂದಿದ್ದಾನೆ. ಯೋಹಾನ್ ಸುವಾರ್ತೆಗಳಲ್ಲಿ ಯೇಸು ಕ್ರಿಸ್ತನ ಜೊತೆಯಲ್ಲಿ ಎಲಿಯನು ಮತ್ತೆ ಮೋಶೆ ಬಂದ್ರು ಬೆಟ್ಟದ ಮೇಲೆ ಎಂಬುದಾಗಿದೆ. ಅವರೆಲ್ಲಿಂದ ಬಂದಿದ್ದಾರೆ? ಅವರು ಕೂಡ ಪಾತಾಳ ಲೋಕದಿಂದಲೇ ಬಂದಿದ್ದಾರೆ. ಅಂದ್ರೆ ಪಾತಾಳ ಲೋಕದಲ್ಲಿ ಮೃತರಾದಂತವರಿಗೆ ಏನೋ ಕೆಲಸ ಇದೆ ಭೂಮಿ ಮೇಲೆ ಅಂತಂದ್ರೆ ಆ ದೇವರ ಅನುಮತಿಯ ಮೇರೆಗೆ ಆ ಕೆಲಸದ ನಿಮಿತ್ತವಾಗಿ ಬರ್ತಾರೆ, ಮತ್ತೆ ಪಾತಾಳಕ್ಕೆ ಹೋಗ್ತಾರೆ. ಬಿಟ್ರೆ ಪರಲೋಕಕ್ಕೆ ಹೋಗಿಲ್ಲ ಯಾರು ಎಂಬುದಾಗಿ ಖಚಿತವಾಗಿ ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಕೊನೆ ವಚನಗಳಲ್ಲಿ 39ನೇ ವಚನಗಳಲ್ಲಿ 40ನೇ ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ, ಎಲ್ಲಾ ಮನುಷ್ಯನು ಚಿರಂಜೀವಿ ಆಗೋದಕ್ಕೋಸ್ಕರ ಪಾತಾಳಕ್ಕೆ ಹೋಗ್ಲೇಬೇಕು. ಅಂದ್ರೆ ಪರಲೋಕಕ್ಕೆ ಹೋಗ್ಬೇಕು ಅಂದ್ರೆ ಅವನು ಸಾಯ್ಲೇಬೇಕು ಅಂತ ಅರ್ಥ. ಈ ಶರೀರವನ್ನ ಬಿಡ್ಲೇಬೇಕು, ಪಾತಾಳಕ್ಕೆ ಹೋಗ್ಲೇಬೇಕು, ಆಮೇಲೆ ಆತನು ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ. ಆ ರೀತಿಯಾಗಿ ಯೇಸು ಕ್ರಿಸ್ತನು ಕೂಡ ಆತನು ಪರಲೋಕಕ್ಕೆ ಹೋಗ್ಬೇಕು. ಮುಂದೆ ಆತನ ಮರಣವನ್ನು ಹೊಂದಿದ್ದಾದ್ಮೇಲೆ 3 ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ಮೇಲೆ ಪರಲೋಕಕ್ಕೆ ಹೋಗ್ಬೇಕು. ಆ ಪರಲೋಕಕ್ಕೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮರಣವನ್ನ ಅನುಭವಿಸ್ಬೇಕು. ಈ ಮರಣವನ್ನ ಅನುಭವಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ತಂದೆ ಕೈ ಬಿಡ್ಲೇಬೇಕು. ಅಲ್ಲಿವರೆಗೂನು ಕಾಪಾಡ್ತಿದ್ದಂತ ದೇವ್ರು ಏನ್ ಮಾಡ್ಬೇಕು? ಒಂದು ಸಮಯದಲ್ಲಿ ಕೈ ಬಿಡ್ಬೇಕು, ಆತನನ್ನ ಕೊಲ್ಲಬೇಕು. ಆತನನ್ನ ಕೊಂದಾದ್ಮೇಲೆ ಆತನ ಸತ್ತು ಹೂಣಲ್ಪಟ್ಟು ಪಾತಾಳ ಲೋಕದಲ್ಲಿ 3 ದಿನ ಇದ್ದು, ಆ ನೀತಿವಂತರಿರುವಂತ ಜಾಗದಲ್ಲಿ 3 ದಿನ ಇದ್ದು, ಆಮೇಲಿಂದ 3ನೇ ದಿನದಲ್ಲಿ ಎದ್ದು ಬಂದು ಆತನ ಏನ್ ಮಾಡ್ಬೇಕು? ಪರಲೋಕಕ್ಕೆ ಹೋಗ್ಬೇಕು. ಅಂದ್ರೆ ಇತ್ತಿಲಿ ತಂದೆಯಾದಂತ ದೇವರೇ ನನ್ನ ಯಾಕೆ ನನ್ನ ಕೈ ಬಿಟ್ಟಿದೆ ಎಂಬುದಾಗಿ ಆತನ ಮಾತನಾಡ್ತಾ ಇದ್ದಾನೆ ಅಂದ್ರೆ, ಈ ಭಾವವನ್ನು ಅರ್ಥ ಮಾಡಿಕೊಳ್ಬೇಕು. ಒಂದೇ ವಿಚಾರ, ಅಲ್ಲಿವರೆಗೂ ದೇವ್ರು ಕಾಪಾಡ್ಕೊಂಡ್ ಬಂದಿದ್ದಾರೆ. ಯೇಸು ಕ್ರಿಸ್ತನು ಹೇಳಿದಂತ ರೀತಿಯಲ್ಲಿ ತಂದೆನ ಜೊತೆಲಿ ಇದ್ದಾನೆ ಅಂತಂದ್ರೆ ನಾವು ಆತನ ಮಾತನಿರುವಂತ ಭಾವವನ್ನು ಅರ್ಥ ಮಾಡ್ಕೋಬೇಕು. ಬಿಟ್ರೆ ಆ ಅಕ್ಷರಗಳನ್ನ ಅಲ್ಲ. ತಂದೆ ಈಗ ನಾವು ಕೂಡ ತಂದೆಯನ್ನ ನಾವು ಜೊತೆಯಲ್ಲಿ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದೀವಿ ಅಂದ್ರೆ ಯಾವ ಭಾವ? ಆ ಭಾವದಲ್ಲೇನೇನೆ ಕ್ರಿಸ್ತನ್ ಮಾತನಾಡಿರುವಂತದ್ದು. ಇದನ್ನ ಖಚಿತವಾಗಿ ಅರ್ಥ ಮಾಡ್ಕೋಬೇಕು. ತಂದೆ ಒಂದು ಸಮಯದಲ್ಲಿ ಕೈ ಬಿಟ್ಟಿರೋದಕ್ಕೋಸ್ಕರವೇ ಆತನ ಏನ್ ಮಾಡಿದ್ದಾನೆ? ಆತನ ಮರಣವನ್ನ ಬಂದಿದೆ. ಅವಾಗಲೇ ಆತನು ತಂದೆ ಯಾಕೆ ನನ್ನ ಕೈ ಬಿಟ್ಟಿದೆ ಎಂಬುದಾಗಿ ಆತನು ಕೂಗಿಕೊಂಡಿದ್ದಾನೆ. ದೇವದೂತ ಆತನು ಒಂದು ಕ್ಷಣದಲ್ಲಿ ಆತನು ಪ್ರಾರ್ಥನೆಯನ್ನ ಮಾಡಿದ್ರೆ ದೇವದೂತರು ಬರ್ತಾ ಇದ್ರು. ದೇವದೂತರು ಕೂಡ ಬಂದು ಆತನಿಗೆ ಸತ್ಕರಿಸಿದ್ದಾರೆ. ಯಾವ ರೀತಿಯಾಗಿ? ಮತ್ತೆ ದೇವದೂತರುಗಳೆಲ್ಲ ಆತ್ಮವಾಗಿದಾರಲ್ಲ, ಈ ಶರೀರದೊಂದಿಗೆ ಇದ್ದಂತ ಯೇಸು ಕ್ರಿಸ್ತನನ್ನ ಯಾವ ರೀತಿಯಾಗಿ ಬಂದು ಸತ್ಕರಿಸ್ಬಿಟ್ರು ಅಂತ ಅಂದ್ರೆ, ಅಬ್ರಹಾಮನ ವಿಷಯದಲ್ಲಿ ನೋಡುವಾಗ 3 ಜನಗಳು ಬಂದಂತ ರೀತಿಯಲ್ಲಿ ಕಾಣುತ್ತೆ. ಅವ್ರು ಯಾವ ರೀತಿಯಾಗಿ ಬಂದಿದ್ದಾರೆ? ಶರೀರದಲ್ಲಿನೇ ಬಂದಿದ್ದಾರೆ. ಹಂಗೆ ಯೇಸು ಕ್ರಿಸ್ತನಿಗೂ ಕೂಡ ಶರೀರದಲ್ಲೇ ಬಂದು ಸತ್ಕರಿಸಿರ್ಬೋದು, ಇಲ್ಲ ಆತ್ಮವಾಗಿನೂ ಕೂಡ ಸತ್ಕರಿಸಿರ್ಬೋದು. ಆತ್ಮವಾಗಿ ಯಾವ ರೀತಿಯಾಗಿ ಸತ್ಕರಿಸಿದ್ರು? ಯೇಸು ಕ್ರಿಸ್ತನು ಶರೀರದಲ್ಲಿದ್ದಾನೆ, ಆತ್ಮ ಹೆಂಗ್ ಕಂಡ್ಬಿಟ್ಟೋ ಕಣ್ಣಿಗೆ? ಈ ರೀತಿಯಾಗೆಲ್ಲ ನಾವು ಒಂದ್ ವೇಳೆ ಅಂದ್ಕೊಳ್ಳೋದಾದ್ರೆ, ಇವತ್ತು ಈ ಗಾಳಿ, ನೀರು, ಬೆಂಕಿ, ಪಂಚಭೂತಗಳೇನಿದೆಯೋ ಇವು ಈ ದೇವದೂತಗಳು ಕೂಡ ಆತ್ಮಗಳು. ಆದ್ರೆ ಇವತ್ತು ನಮಗೆ ಸೇವೆ ಮಾಡ್ತಾ ಇದ್ಯಾ? ಸೇವೆ ಮಾಡ್ತಾ ಇದೆಯೇ? ಅವುಗಳಿಗೆ ದೇವರು ಕೊಟ್ಟಿರುವಂತ ಶರೀರವನ್ನ ತೆಗೆದುಕೊಂಡು ಸೇವೆ ಮಾಡ್ತಾ ಇದೆ. ಆ ರೀತಿಯಾಗಿ ಸೇವೆ ನಡೆದಿರ್ತತೆ. ಬಿಟ್ರೆ ಸಾಕ್ಷಾತ್ ದೇವರನ್ನ ಆತನು ಈ ಭೂಲೋಕದಲ್ಲಿ ಇದ್ದಂತ ಸಮಯದಲ್ಲಿ ದೇವರನ್ನ ಕಣ್ಣಿಂದ ಕಂಡಿಲ್ಲ, ದೇವರ ಶಬ್ದವನ್ನ ಆತನ ಕೇಳಿಲ್ಲ. ನಮಗೆ ಯಾವ ರೀತಿಯಾದಂತ ಪರಿಸ್ಥಿತಿಗಳಿದೆಯೋ ಅದೇ ಒಬ್ಬ ಪರಿಸ್ಥಿತಿಯಲ್ಲಿ ಆತನು ತಂದೆಯನ್ನ ಕೋಟಿ ವರ್ಷಗಳು ತಂದೆಯ ಜೊತೆಯಲ್ಲಿ ಇದ್ದಂತ ಕ್ರಿಸ್ತನು ಈ ಭೂಲೋಕದಲ್ಲಿ ಬಂದು 33 ವರ್ಷಗಳು ಒಬ್ಬಂಟಿಗನಾಗಿ ಬದುಕಿದ್ದಾನೆ. ತಂದೆಗೋಸ್ಕರ ಒಂಟಿಯಾಗಿ ಹೋಗಿದ್ದಾನೆ. ತಂದೆ ಆವೇದನೆಯನ್ನು ತಿಳಿದಂತ ಕ್ರಿಸ್ತನು ಒಬ್ಬಂಟಿಗನಾಗಿ ಈ ಭೂಲೋಕದಲ್ಲಿ ದೇವರ ಕೆಲಸವನ್ನ ನೆರವೇರಿಸಿದ್ದಾನೆ. ಚೆನ್ನಾಗಿ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಸಮಯ ಆಗೋಗಿದೆ. ಭೂಮಿ ಆಕಾಶಗಳನ್ನು ಮಾತದಿಂದಲೇ ಉಂಟು ಮಾಡಿದಂತ ಸರ್ವಶಕ್ತನೇ ಮಹಾ ತಂದೆಯೇ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ. ಈ ಒಂದು ಶ್ರೇಷ್ಠವಾದಂತ ಸಮಯದಲ್ಲಿ ತಂದೆ ನಿನ್ನ ಶ್ರೇಷ್ಠವಾದಂತ ಮಾತುಗಳನ್ನು ಆಲೋಚನೆ ಮಾಡಿ ಕಲಿತುಕೊಂಡಿದ್ದೇವೆ. ಅದು ನಿನ್ನ ದಯೆ, ನಿನ್ನ ಕೃಪೆ, ಅದಕ್ಕಾಗಿ ನಿನಗೆ ಸ್ತೋತ್ರ.
ದೇವ, ಇಂಥ ಒಂದು ಅಮೂಲ್ಯವಾದಂತಹ ಸಂಗತಿಗಳನ್ನ ತಿಳಿದುಕೊಳ್ಳಲಿಕ್ಕೆ ಕೊಟ್ಟಂತ ಭಾಗ್ಯಕ್ಕಾಗಿ ಸ್ತೋತ್ರ. ಈ ಮಾತುಗಳನ್ನೆಲ್ಲವನ್ನ ಸರಿಯಾದಂತ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ಜಯಶಾಲಿಗಳಾಗಿ ನಾವು ಜೀವಿಸಿ, ಅಜ್ಞಾನವಾಗಿ ಮಾತನಾಡುವಂತ ಪ್ರತಿಯೊಬ್ಬೊಬ್ಬರ ಬಾಯಿಗಳನ್ನ ಮುಚ್ಚಿ, ದೇವ ಮಹಾಜ್ಞಾನವನ್ನು ಅರ್ಥ ಮಾಡಿಕೊಂಡು ಅದರಂತೆ ಜೀವಿಸಿ ಮಹಾಲೋಕವನ್ನ ಸೇರಿಕೊಳ್ಳಲು ಸಹಾಯ ಮಾಡಿ. ಈ ಮಾತುಗಳನ್ನ ನಮ್ಮಟ್ಟಿಗೆ ನಾವೇ ಉಳಿಸಿಕೊಳ್ಳದಂತೆ ದೇವ, ಆ ಒಂದು ಐಶ್ವರ್ಯವಂತನು ಆಳುಗಳಿಗೆ ತಲಾಂತುಗಳನ್ನು ಕೊಟ್ಟನು. ಯಾವುದನ್ನು ದುಡಿಯದೇ ಇದ್ದಂತ ತಲಾಂತನ ಹೊಂದಿದಂತ ಆಳಿಗೆ ಶಿಕ್ಷೆಯನ್ನ ಕೊಟ್ಟಿರುವಂತದ್ದು ನಮಗೆ ಖಚಿತವಾಗಿ ಗೊತ್ತಾಗಿದೆ. ಈ ಮಾತುಗಳೆಲ್ಲವೂ ಕೂಡ ನೀನು ನಮಗೆ ತಲಾಂತುಗಳನ್ನಾಗಿ ಕೊಡುತ್ತಿದ್ದೀಯೇ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು ಈ ತಲಾಂತುಗಳನ್ನ ನಾವು ಬಿತ್ತಿ, ದೇವರೇ, ಎಷ್ಟೋ ಆತ್ಮಗಳನ್ನ ಸಂಪಾದನೆ ಮಾಡುವಂತ ಜವಾಬ್ದಾರಿ ಉಳ್ಳಂತವರಾಗಿ ಅದನ್ನ ಮಾಡಿ ನೆರವೇರಿಸುವಂತ ರೀತಿಯಲ್ಲಿ ನಮ್ಮನ್ನ ಕಾಪಾಡಿ ಸಹಾಯ ಮಾಡಿ ನಡೆಸೆಂದು ಪ್ರಾರ್ಥಿಸುತ್ತಾ, ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ದೇವ, ಪವಿತ್ರಾತ್ಮನ ಸಹಾಯಗಳನ್ನು ಅನುಗ್ರಹಿಸಿ ಕೇಳುವಂತ ನಿನ್ನ ಮಕ್ಕಳೆಲ್ಲರಿಗೂ ಕೂಡ ಕಾಪಾಡಿ ನಡೆಸಿ ಆ ಮಾತುಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಕೊಟ್ಟಂತ ಭಾಗ್ಯಕ್ಕಾಗಿ ಸ್ತೋತ್ರ. ನನಗೂ ಕೂಡ ದೇವ, ನೀನು ಮೆಚ್ಚುವಂತ ರೀತಿಯಲ್ಲಿ, ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ ನನ್ನ ಸಹೋದರ ಸಹೋದರಿಯರ ಮಧ್ಯದಲ್ಲಿ, ತಂದೆ ತಾಯಿಗಳ ಮಧ್ಯದಲ್ಲಿ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ನಿನ್ನ ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಕೊಟ್ಟಂತ ಈ ಒಂದು ಮಹಾ ಭಾಗ್ಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಮುಂದೆ ದೇವ ಇದೇ ರೀತಿಯಾದಂತಹ ಮಹಾಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿ ಎಂದು ಪ್ರಾರ್ಥಿಸುತ್ತಾ, ಈ ಕಾರ್ಯಕ್ರಮಕ್ಕೋಸ್ಕರ ಕಷ್ಟಪಡುವಂತ ಪ್ರತಿಯೊಬ್ಬರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಅವರ ಹೆಸರುಗಳು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಎನ್ನುವಂಥದ್ದನ್ನು ಅವರ ಜ್ಞಾಪಕಪಡಿಸಿಕೊಂಡು ಅದಕ್ಕೆ ಯೋಗ್ಯವಾಗಿ ನಾವೆಲ್ಲರೂ ಜೀವಿಸಲು ಸಹಾಯ ಮಾಡಿ. ಈ ವಿಷಯಗಳಲ್ಲಿ ಕೇಳಿದ ಮರೆತುಪಟ್ಟಂತ ಕಾರ್ಯಗಳನ್ನು ಅನುಗ್ರಹಿಸಿ, ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆ.